ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸ್ಕೊಳ್ತಾ ಈ ಎಲ್ರೂ ಕೂಡ ನಾವು ಈ ಸ್ಥಳಕ್ಕೆ ಬಂದ್ರೆ ಆ ಜೀವನ್ಮುಕ್ತ ಮಹಾತ್ಮರು ಇಲ್ಲಿ ಸದಾ ಇದ್ದಾರೇನೋ ಅಂತ ಅನ್ಸುತ್ತೆ. ಅಂತಹ ಸುಂದರವಾದ ವಾತಾವರಣ, ಇಂತಹ ವಾತಾವರಣದಲ್ಲಿರುವ ನೀವೇ ಧನ್ಯರು. ನಾವೆಲ್ಲರೂ ಕೂಡ ಬಹಳ ಧನ್ಯರು ಅಂತ ಹೇಳ್ಬೇಕು. ಇಂತಹ ವಾತಾವರಣದಲ್ಲಿ ಆಗಾಗ ನಾವೆಲ್ಲರೂ ಸೇರ್ತಾ ಇದ್ರೆ ನಮ್ಮಲ್ಲಿರೋ ಆತ್ಮ ಪ್ರಜ್ಞೆ ಬೆಳಕಿಗೆ ಬರುತ್ತೆ ಖಂಡಿತ ಅಂತ ಭಾವನೆ ನನ್ನದು. ನಾನು 24 ವರ್ಷದ ಹಿಂದೆ ಇಲ್ಲಿ ಸಾಧನಾ ಶಿಬಿರಕ್ಕೆ ಬಂದಿದ್ದೆ. ಆಗ ನಾನು ಹೊಸದಾಗಿ ಮೆಂಬರ್ ಆಗಿದ್ದೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ. ಅವಾಗ ನೋಡಿದ್ದು ನನಗೆ ಈಗ ಬಂದ್ರೆ ಎಷ್ಟು ಚೆನ್ನಾಗಿತ್ತು. ಆವತ್ತಿದ್ದ ಹಾಗೆ ಇವತ್ತು ಇದೆ, ಏನು ಬದಲಾವಣೆ ಇಲ್ಲ, ಏನು ನಿಸರ್ಗ ಹಾಗೆ ಇದೆ, ಚೆನ್ನಾಗಿದೆ. ಇಲ್ಲಿ ಇರ್ತಕ್ಕಂಥ ನಿಸರ್ಗವನ್ನ ಅನುಭವಿಸೋ ನಾವೇ ಬಹಳ ಅದೃಷ್ಟವಂತರು ಅಂತ ಹೇಳ್ಬೇಕು. ನಾವು ಆತ್ಮ ವಿಚಾರವನ್ನ ತಿಳ್ಕೊಳ್ಬೇಕಾದ್ರೆ ಆತ್ಮ ವಿಚಾರ ಬಹಳ ಅಗಾಧವಾದದ್ದು. ಆತ್ಮ ಅಂತ ಹೇಳಿದ್ರೆ ನಮಗ್ ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ವಾ? ಕಣ್ಣಿಗೆ ಕಾಣ್ತಾ ಇರೋ ದೇಹನೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ತಾ ಇದೀವಿ. ನಮ್ಮ ದೇಹನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ. ಆ ದೇಹವನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟು ಕಷ್ಟ ಆಗಿದೆ. ಇನ್ನ ಆ ದೇಹಗಳು ಒಳಗೆ ಇದ್ದಾನೆ ಆತ್ಮ, ಎಲ್ಲಿದ ನಮ್ ಕಣ್ಣಿಗೆ ಕಾಣ್ತಾನೆ ಇಲ್ಲ. ನಾವೆಲ್ಲ ಎಷ್ಟು ಮುಸುಕುಗಳು ಹಾಕೊಂಡಿದೀವಿ ಅಂದ್ರೆ ಸ್ಥೂಲ ದೇಹ, ಕಾಮದೇಹ, ಮನೋದೇಹ, ಮನೋದೇಹದಲ್ಲಿ ರೂಪದೇಹ, ಅರೂಪದೇಹ, ಬುದ್ಧಿ ದೇಹ, ಇವೆಲ್ಲ ಇನ್ನ ನಾವು ಬುದ್ಧಿ ದೇಹಕ್ಕೆ ಹೋಗ್ಲೇ ಇಲ್ಲ. ನಾವು ಎಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ? ನಾವೆಲ್ಲ ಬರೀ ಮನೋದೇಹಕ್ಕೆ ಹೋಗಿ ಕಾರಣದೇಹಕ್ಕೆ ಹೋಗಿ ಕಾರಣದಿಂದ ವಾಪಸ್ಸು ಬಂದ್ಬಿಡ್ತಾ ಇದೀವಿ. ಅಂದ್ರೆ ಆತ್ಮನನ್ನ ನಾವಿನ್ನು ಮುಟ್ಲಿಕ್ಕೆ ಬಹಳ ದೂರ ಇದೆ ನಮ್ಗೆ. ಅಂದ್ರೆ ಕಷ್ಟ ಇದೆ. ಆತ್ಮ ಅನ್ನೋದು, ಆತ್ಮ ವಿಚಾರ ಅಷ್ಟು ಸುಲಭ ಇಲ್ಲ. ಆತ್ಮ ವಿಚಾರವನ್ನ ನಮ್ಮ ಜ್ಞಾನಿಗಳು ಬಹಳಷ್ಟು ಜನ ನಮ್ಗೆ ವಿವರಿಸಿ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಗ್ರಂಥಗಳು ನಾವೇನು ಅಧ್ಯಯನ ಮಾಡ್ತೀವಿ ಅಲ್ಲಿ ಒಬ್ರು ವೇದಾಂತಿಗಳು ಅಂದ್ರೆ ತೆಲುಗಿನಲ್ಲಿ ಬರೆದಿದ್ದಾರೆ. ಅದ್ದಂಕಿ ಸೀತಾರಾಮ ಶಾಸ್ತ್ರಿಗಳು ಅಂತ ಹೇಳಿ ಬಹಳ ಹಿಂದೆ ತೆಲುಗು ಮೂಲ ಗ್ರಂಥವನ್ನ ಆತ್ಮ ವಿಚಾರವನ್ನ ಬರೆದಿದ್ದಾರೆ. ಅದನ್ನ ಅದ್ದಂಕಿ ಸೀತಾರಾಮ ಶಾಸ್ತ್ರಿಗಳು, ಅದನ್ನ ಕನ್ನಡಕ್ಕೆ ಡಾಕ್ಟರ್ ಅಗರಂ ವೆಂಕಟರಾಮ ಪಂಡಿತರು ಅಂತ ಹೇಳಿ ಮೈಸೂರಿನವರು, ಅವರು ಆತ್ಮ ವಿಚಾರವನ್ನ 2 ವಾಲ್ಯೂಮ್ಸ್ ಅಲ್ಲಿ ಬರ್ತಿದ್ದಾರೆ. ಒಂದು ಪ್ರವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂತ ಹೇಳಿದ್ರೆ ಈ ಪ್ರಪಂಚ ಹೇಗೆ ಹುಟ್ಟಿತು, ನಾವು ಮೊದಲು ಜೀವನ ಹೇಗೆ ಶುರು ಮಾಡಿದ್ವಿ, ನಮ್ಮ ದೇಹ ಹೇಗೆ ಬಂತು, ನಾವು ಹೇಗೆ ಈ ಪ್ರಪಂಚಕ್ಕೆ ಬಂದ್ವಿ, ಈ ಸೃಷ್ಟಿ ಎಲ್ಲ ಹೇಗಾಯ್ತು, ಇದರಲ್ಲಿ ನಮ್ಮ ಜೀವನ ಮೊದಲು ಪ್ರಾರಂಭ ಆಗೋದು ಪ್ರವೃತ್ತಿ ಮಾರ್ಗದಿಂದ. ಆ ಪ್ರವೃತ್ತಿ ಮಾರ್ಗನೇ 1 ವಾಲ್ಯೂಮ್ ಇದೆ. ನಮ್ಗೆ 1 ಗಂಟೆ, 1 ದಿನ, 1 ವಾರ ಕೂಡ ಸಾಕಾಗಲ್ಲ ಬರೀ ಪ್ರವೃತ್ತಿ ಮಾರ್ಗ ಹೇಳೋದಿಕ್ಕೆ. ಇನ್ನ ನಿವೃತ್ತಿ ಮಾರ್ಗಕ್ಕೆ ಇನ್ನೂ ಜಾಸ್ತಿ ಇದೆ. ಅಂದ್ರೆ ಇದಾದ ನಂತರ ಬರೋದು ನಿವೃತ್ತಿ ಮಾರ್ಗ. ಯಾವಾಗ ಇದೆಲ್ಲ ಸಾಕಪ್ಪ ಅನಿಸ್ಬೇಕು ಅಲ್ವಾ? ನಮ್ಗೆ ಈ ಜೀವನ ಸಾಕು ಸಾಕು ಅನ್ಸಿದ ಮೇಲೇನೆ ನಾವು ನಿವೃತ್ತಿಗೆ ಹೋಗೋದು. ನಾವ್ ಇವಾಗೆಲ್ಲ ಬಂದ್ಬಿಟ್ಟಿದೀವಿ, ಪ್ರಪಂಚಕ್ಕೆ ಬಂದಿದೀವಿ, ಈ ಸಂಸಾರ ಏನು ಅಂತ ತಿಳ್ಕೊಂಡಿದೀವಿ. ಸಂಸಾರದಲ್ಲಿ ಜೀವನ ಮಾಡಿ ನಮಗೆ ಸಾಕಷ್ಟು ಅನುಭವಗಳಾಗಿದೆ. ಈ ಅನುಭವಗಳು ಇನ್ನು ಸಾಕಪ್ಪ ನಮಗೆ ಈ ಸಂಸಾರಕ್ಕೆ ಮತ್ತೆ ಮತ್ತೆ ಬರೋದು, ಮತ್ತೆ ಹೋಗೋದು, ಈ ಮತ್ತೆ ಜನ್ಮಗಳು ತಗೊಳ್ಳೋದು, ಮತ್ತೆ ಈ ಸಂಸಾರದಲ್ಲಿ ಹೆಣಗಾಡೋದು ಸಾಕು ಅಂತ ಅನ್ಸಿದ ಮೇಲೆ ಏನ್ ಮಾಡ್ತಾ ಇದ್ದೀವಿ ನಾವೀಗ? ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇದೀವಿ. ನಾವು ಮೇಲಕ್ಕೆ ಮತ್ತೆ ಪ್ರಯಾಣ ಅನ್ನೋದು ಊರ್ಧ್ವಮುಖವಾಗಿ ಹೋಗ್ತಾ ಇದೆ. ಅದನ್ನ ನಾವು ನಿವೃತ್ತಿ ಮಾರ್ಗ ಅಂತ ಹೇಳ್ತೀವಿ. ಇಂತಹ ಆತ್ಮಜ್ಞಾನವನ್ನ ಕೊಟ್ಟಿರೋದು ಬರೀ ಅಭ್ಯಾಸಿಗಳಿಗಲ್ಲ ಅಂತ ಹೇಳ್ತಾರೆ ಅವರು. ಅಭ್ಯಾಸಿಗಳಿಗೂ ಅಲ್ಲ, ಪಂಡಿತರಿಗೂ ಅಲ್ಲ. ಇದು ಆತ್ಮ ವಿಚಾರದಲ್ಲಿ ಆಸಕ್ತಿ ಇರೋರಿಗೆ ಕೊಟ್ಟಿರುವಂಥದ್ದು. ಆತ್ಮಜ್ಞಾನವನ್ನ, ಆತ್ಮ ವಿಚಾರ ಯಾರಿಗೆ ಕೊಟ್ಟಿರೋದು ಅಂತ ಹೇಳಿದ್ರೆ, ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ, ಆತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆಲ್ಲ ಕೊಟ್ಟಿರುವಂಥದ್ದು ಇದು ಆತ್ಮ ವಿಚಾರ. ಇಂತಹ ತತ್ವಜ್ಞಾನವನ್ನ ನಿಷ್ಕೃಷ್ಟವಾಗಿ ತಿಳಿಸೋದಕ್ಕೋಸ್ಕರ ಈ ಆತ್ಮ ವಿಚಾರ ಅನ್ನೋ ಗ್ರಂಥದಲ್ಲಿ ನಮ್ಗೆ ಹೇಳ್ತಾ ಬಂದಿದ್ದಾರೆ. ನಮ್ಗೆ ಹಲವಾರು ಸಮಸ್ಯೆಗಳು ಬರುತ್ತೆ ನಮ್ಮ ಜೀವನದಲ್ಲಿ. ಎಷ್ಟೋ ಸಮಸ್ಯೆಗಳು. ಆಧ್ಯಾತ್ಮ ಜೀವನ ನಡೆಸುವಾಗ ನಾನು ಹೇಗ್ ಬಂದೆ ಈ ಪ್ರಪಂಚಕ್ಕೆ, ನನ್ನ ತಂದೆ ತಾಯಿ ಯಾರು, ಯಾಕೆ ಇವರೇ ನನ್ನ ತಂದೆ ತಾಯಿ ಆದ್ರು, ಯಾಕೆ ನಾನು ಈ ಸ್ಥಳದಲ್ಲೇ ಹುಟ್ಟಿದ್ದೀನಿ, ಯಾಕೆ ನನ್ಗೆ ಇಲ್ಲೇ ಜನ್ಮ ಸಿಕ್ತು, ಇಂಥವೆಲ್ಲ ಪ್ರಶ್ನೆಗಳು ಬರ್ತವೆ. ಇದಕ್ಕೆಲ್ಲ ಕೂಡ ಉತ್ತರವನ್ನ ಈ ಆತ್ಮ ವಿಚಾರದಲ್ಲಿ ಕೊಡ್ತಾ ಹೋಗ್ತಾರೆ. ನಮ್ಗೆ ಆ ಪಂಡಿತರು, ಅಜ್ಞಾನಿಗಳು ತಿಳಿಸಿರುವಂತಹ ಜ್ಞಾನವನ್ನ ನಾವು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡ್ತಾ ಹೋದ್ರೆ, ಈ ವಿಚಾರ ದೃಷ್ಟಿಯಿಂದ ಇದು ಹೇಗೆ ಓದ್ಬೇಕು ಅಂತ ಹೇಳಿದ್ರೆ, ಬರೀ ಶಾಂತ ಮನಸ್ಕರಾಗಿ ಈ ವಿಚಾರವನ್ನ ನಾವು
ಅಧ್ಯಯನ ಮಾಡಬೇಕು ಅಂತಾರೆ. ಗೊಂದಲದ ಮಧ್ಯೆ ನಾವು ಓದ್ತೀವಿ, 1-2 ನಿಮಿಷ ಓದಿ ಮುಚ್ಚಿಟ್ಬಿಡ್ತೀನಿ, ಆತ್ಮ ವಿಚಾರ ಗ್ರಂಥ ಓದ್ತೀನಿ ಅಂದ್ರೆ ಅರ್ಥ ಆಗೋದಲ್ಲ. ಇದು ಆತ್ಮ ವಿಚಾರವನ್ನ ಶಾಂತ ಮನಸ್ಕರಾಗಿ ನಿಧಾನವಾಗಿ ನಾನು ಯಾರು ಅದು ಹೇಳ್ತಾರೆ ಮುಂದೆ. ಇಂತಹ ವಿಚಾರ ದೃಷ್ಟಿಯಿಂದ ಓದಿದ್ರೆ ಮಾತ್ರ ನಮ್ಮ ಮನಸ್ಸಿಗೆ ಇದು ನಾಟುತ್ತೆ. ಅಂದ್ರೆ ಆತ್ಮ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಹುರುಪು ಬರುತ್ತೆ ಅಥವಾ ಉತ್ಸಾಹ ಬರುತ್ತೆ. ಎಲ್ರಿಗೂ ಇದು ಕಾಣೋದಿಲ್ಲ. ಯಾರು ಶಾಂತವಾಗಿ ಶ್ರದ್ಧೆಯಿಂದ ಓದ್ತಾರೋ ಅಂಥವರಿಗೆ ಈ ಜ್ಞಾನ ಗೋಚರವಾಗುತ್ತೆ ಅಂತ ಹೇಳ್ತಾರೆ. ಅದನ್ನ ಭಗವದ್ಗೀತೆಯಲ್ಲೂ ಕೂಡ 4ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಯಾರಿಗೆ ಶ್ರದ್ಧೆ ಇರುತ್ತೋ ಅವರಿಗೆ ಜ್ಞಾನ ಲಭಿಸುತ್ತೆ ಅಂತ. ಇದರಲ್ಲಿ ಮೊದಲು ಹೇಳುವಾಗ ಅವ್ರು ಏನ್ ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಾವು ನೋಡುವಾಗ 2 ವಸ್ತುಗಳಿದೆ ಅಲ್ವಾ. 2 ವಸ್ತುಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಸದಾ ಇರುವಂಥದ್ದು. ಸದಾ ಇರುವಂಥದ್ದು ಅಂದ್ರೆ ಅದು ಹಿಂದೇನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಅಂಥದ್ದು ಯಾವುದು ಅಂತ ಹೇಳಿದ್ರೆ ಅದನ್ನ ಪರಾವಸ್ತು, ಪರಬ್ರಹ್ಮ ವಸ್ತು ಅಂತ ಹೇಳ್ತೀವಿ ಅಲ್ವಾ. ಅದು ಹಿಂದೇನೂ ಇತ್ತು, ಎಲ್ಲಾ ಕಾಲದಲ್ಲೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಅದಕ್ಕೆ ಬದಲಾವಣೆಗಳು ಇಲ್ಲ. ಅದಕ್ಕೆ ಉಪಕ್ರಮ ಅಂತ ಹೇಳ್ತೀವಿ. ಉಪಕ್ರಮ ಅಂತ ಹೇಳಿದ್ರೆ ಹುಟ್ಟೋದು, ಮತ್ತೆ ಇನ್ನೊಂದು ಹೇಳ್ತೀವಿ ಉಪಸಂಹಾರ ಅಂತೀವಿ. ಉಪಸಂಹಾರ ಅಂದ್ರೆ ಮುಗಿಸೋದು. ಯಾವುದಕ್ಕೆ ಹುಟ್ಟಿದ್ಯೋ ಅದಕ್ಕೆ ಸಾವು ಕೂಡ ಇದೆ ಅಲ್ವಾ. ಅಂಥದ್ದು ಯಾವುದು ಅಂದ್ರೆ ಈ ಪ್ರಪಂಚ. ಈ ಪ್ರಪಂಚ ಹುಟ್ಟಿದೆ, ಈಗ ಸ್ವಲ್ಪ ದಿನ ಕಾಣುತ್ತೆ ನಮ್ಮ ಕಣ್ಣಿಗೆ, ಆಮೇಲೆ ಒಂದ್ ದಿವಸ ಇದು ನಾಶವಾಗುತ್ತೆ ಅಲ್ವಾ. ಇದು ಕಣ್ಣಿಗೆ ಕಾಣುವಂಥದ್ದು. ಇದಕ್ಕೆ ಉಪಕ್ರಮ ಇದೆ ಅಂದ್ರೆ ಹುಟ್ಟಿದೆ, ಉಪಸಂಹಾರನೂ ಇದೆ ಅಂದ್ರೆ ಸಾವು ಇದೆ. ಇದು ಈ ಪ್ರಪಂಚ, ನಾವೀಗ ಜೀವನ ಮಾಡ್ತಾ ಇರುವಂತಹ ಪ್ರಪಂಚ. ಆದ್ರೆ ಇನ್ನೊಂದು ವಸ್ತು ಇದೆ. ಇನ್ನೊಂದು ವಸ್ತು ಯಾವುದು ಅಂತ ಹೇಳಿದ್ರೆ ಈ ಹುಟ್ಟು ಸಾವುಗಳಿಗೆ ಒಳಪಡದೇ ಇರುವಂಥದ್ದು. ಅದಕ್ಕೆ ಹುಟ್ಟು ಸಾವು 2 ಇಲ್ಲ ಅಂದ್ರೆ ಅದು ಯಾವಾಗಲೂ ಇರುವಂಥದ್ದು. ಅದನ್ನೇ ನಾವು ಆತ್ಮವಸ್ತು ಅಂತೀವಿ, ಪರಬ್ರಹ್ಮ ವಸ್ತು ಅಂತೀವಿ ಅಲ್ವಾ. ಅದು ಚೈತನ್ಯ ಅಂತೀವಿ, ಅದನ್ನ ಸುಪ್ರೀಂ ಪವರ್ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ಇದು ಯಾವತ್ತೂ ಇರುವಂಥದ್ದು. ಇದು ನಮಗೆ ಗೊತ್ತಾಗ್ಬೇಕು. ಅದಕ್ಕೆ ಹೇಳ್ತಾರೆ ಇದಕ್ಕೆ ಹುಟ್ಟು ಸಾವು ಯಾಕಿಲ್ಲ ಅಂತ ಹೇಳಿದ್ರೆ ಆ ಪರಬ್ರಹ್ಮ ವಸ್ತುವಿನಲ್ಲೇ ಅಡಗಿದೆ ಶಕ್ತಿ. ಯಾವ ಶಕ್ತಿ ಅಡಗಿದೆ ಅದು ಹೇಳ್ತಾರೆ. ನಮ್ಮ ಶಕ್ತಿಗಳಲ್ಲಿ ಅನೇಕ ಶಕ್ತಿಗಳಲ್ಲೊಂದಾದ ಐಶ್ವರ್ಯ ಶಕ್ತಿ ಅಂತ ಹೇಳ್ತೀವಿ. ಅದು ತನ್ನೊಳಗಿರೋ ಶಕ್ತಿಯಿಂದಲೇ ಅದು ಮತ್ತೆ ಮತ್ತೆ ಬರುತ್ತೆ. ಅದಕ್ಕೆ ಯಾರ ಸಪೋರ್ಟ್ ಬೇಕಾಗಿಲ್ಲ, ಯಾರ ಅವಶ್ಯಕತೆನೂ ಇಲ್ಲ. ಈಗ ಮರ ಗಿಡ ಹುಟ್ಟಬೇಕಾದ್ರೆ ಅದಕ್ಕೆ ಬೀಜ ಹಾಕ್ಬೇಕು, ನೀರ್ ಬೇಕು, ಮಳೆ ಸುರಿಸ್ಬೇಕು, ಗೊಬ್ಬರ ಹಾಕ್ಬೇಕು. ಆದ್ರೆ ಈ ಪರಬ್ರಹ್ಮ ವಸ್ತುಗೆ ಅದು ಸದಾ ಇರುವಂಥದ್ದು. ಅದು ತನ್ನ ಶಕ್ತಿಯಿಂದಲೇ ಹುಟ್ಟುವಂಥದ್ದು, ತನ್ನ ಶಕ್ತಿಯಿಂದಲೇ ಅದು ಬೇಕನ್ಕೊಂಡ್ರೆ ನಾಶ ಆಗತ್ತೆ. ಈಗ ಕೃಷ್ಣ ಪರಮಾತ್ಮ ಬಂದ, ತನ್ನ ಕೆಲಸ ಮುಗಿಸ್ದ, ಅವನು ಹೋಗ್ಬೇಕಾದ್ರೆ ಮತ್ತೆ ಯಾರ ಅವಶ್ಯಕತೆ ಅವನಿಗೆ ಬೇಕಾಗಿರ್ಲಿಲ್ಲ. ತಾನೇ ತನ್ ಬೇಕು ಅನ್ಕೊಂಡಾಗ ಹೋದ. ಹಾಗೆ ಆ ಪರಬ್ರಹ್ಮ ವಸ್ತುವನ್ನ ಹೇಗೆ ವರ್ಣಿಸ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಏಕಂ ಅಂತ ಹೇಳ್ತಾರೆ. ಅದು ಒಂದೇ ಇರೋದು, ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಏಕಂ ನಿತ್ಯಂ, ಅದು ಸದಾ ಇರುವಂಥದ್ದು. ನಿತ್ಯಂ ಅಂತ ಹೇಳಿದ್ರೆ ಯಾವಾಗಲೂ ಇರುವಂಥದ್ದು. ವಿಮಲಂ, ಅದರಲ್ಲಿ ಯಾವ ಬೇಡದೇ ಇರೋ ಗುಣಗಳಿಲ್ಲ. ವಿಮಲ ಅಂದ್ರೆ ಮಲ ಇಲ್ಲದೆ ಇರುವಂಥದ್ದು. ಅದು ಸ್ವಚ್ಛವಾಗಿರುವಂಥದ್ದು, ಶುದ್ಧವಾಗಿರುವಂಥದ್ದು. ಅದನ್ನ ವಿಮಲಂ ಅಂತ ಹೇಳಿ. ಮತ್ತೆ ಅಚಲಂ, ಅಚಲಂ ಅಂದ್ರೆ ಅದು ಸ್ಥಿರವಾಗಿರುವಂಥದ್ದು, ಅದಕ್ಕೆ ಬದಲಾವಣೆಗಳಿಲ್ಲ. ನಮ್ಮ ಹಾಗೆ ನಮ್ಮ ಶರೀರಕ್ಕೆ ಬರೋ ಬದಲಾವಣೆಗಳು, ನಮ್ಮ ಪ್ರಪಂಚಕ್ಕೆ ಬರುವಂತಹ ಬದಲಾವಣೆಗಳು, ಇಂಥ ಬದಲಾವಣೆಗಳು ಇಲ್ಲ. ಅದು ಅಚಲಂ. ಮತ್ತೆ ಸರ್ವದಿ ಸಾಕ್ಷೀಭೂತ, ಯಾವಾಗಲೂ ಸಾಕ್ಷೀಭೂತವಾಗಿರುವಂಥದ್ದು, ಅದು ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತು ತ್ರಿಗುಣರಹಿತಂ ಅಂತ ಹೇಳಿ. ನಮ್ಮಲ್ಲಿ ಗುಣಗಳಿಗೆ ಮೀರಿರುವಂಥದ್ದು. ಯಾವುದೇ ಗುಣ, ಸತ್ವಗುಣ ಇರಬಹುದು, ರಜೋಗುಣ ಇರಬಹುದು, ತಮೋಗುಣ ಇರಬಹುದು, ಇವೆಲ್ಲವೂ ಇರುತ್ತೆ ನಮ್ಮಲ್ಲಿ, ಎಲ್ಲರಲ್ಲೂ ಇದೆ. ಆದರೆ ಅವುಗಳನ್ನ ಮೀರಿ ನಾವು ಹೋಗ್ಬೇಕು ಅಂತ. ಸತ್ವಗುಣ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳನ್ನ ಮಾಡುವಂಥದ್ದು, ಸಾತ್ವಿಕವಾದಂತಹ ವಿಚಾರಗಳನ್ನ ಮಾಡೋದು. ರಜೋಗುಣ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಾಗಿ ಬೇಕು ಅನ್ನುವಂಥದ್ದು, ಕೂಡ ಹಾಕೊಳ್ಳುವಂಥದ್ದು, ಇದೆಲ್ಲ ರಜೋಗುಣ. ಅದು ಎಲ್ಲರಲ್ಲೂ ಇರುತ್ತೆ. ನಮ್ಗೆ ಒಂದೊಂದು ಕಾಲದಲ್ಲಿ ಅದು ಇರ್ಬೇಕಾದ್ದೆ ಅಲ್ವಾ. ಈಗ ಮಧ್ಯ ವಯಸ್ಸಿನಲ್ಲಿ ರಜೋಗುಣ ಇಲ್ಲದೆ ಇದ್ರೆ ಸೋಮಾರಿಗಳಾಗ್ಬಿಡ್ತೀವಿ. ಕೆಲಸ ಮಾಡಬೇಕು, ದುಡಿಬೇಕು, ದುಡಿದಿದ್ದಾದ್ಮೇಲೆ ತಾನೇ ಆಮೇಲೆ ನಾವು ಸುಮ್ಮನೆ ಕುತ್ಕೊಂಡು ತಿನ್ನಕ್ಕಾಗೋದು. ಅದು ಇರಬೇಕು. ಇನ್ನೊಂದು ತಮೋಗುಣ. ತಮೋಗುಣ ಕೆಲವರಲ್ಲಿದೆ, ಸೋಮಾರಿತನ. ತಮೋಗುಣ ಅಂತ ಹೇಳಿದ್ರೆ ಯಾವಾಗ ನನ್ಗೆ ಯಾವ್ದು ಕೆಲಸ ಮಾಡಕ್ಕೆ ಇಷ್ಟ ಇಲ್ಲಪ್ಪ, ಯಾರೋ ಒಬ್ರು ಮಾಡ್ತಾರೆ ಬಿಡು, ಇದು ಹೇಳಿದ್ರೆ ನನ್ನ ಕೈಲಾಗಲ್ಲ, ಯಾರೋ ಅವ್ರು ಮಾಡ್ತಾರೆ, ಅವರೊಬ್ರು ಮಾಡ್ಲಿ ಬಿಡು, ನಾನೇ ಯಾಕೆ ಮಾಡ್ಬೇಕು,
ಈ ಮೂರೂ ಗುಣಗಳನ್ನ ನಾವು ಮೀರ್ಬೇಕು ಅಂತ ಹೇಳಿ. ಆ ಪರಬ್ರಹ್ಮ ವಸ್ತು ಪರಬ್ರಹ್ಮ ಇದ್ದಾನಲ್ಲ ಪರಮಾತ್ಮ, ಅವನಲ್ಲಿ ಈ ತ್ರಿಗುಣ ರಹಿತಂ ಅಂತ ಹೇಳ್ತೀವಿ. ಅವನು ಈ ಮೂರೂ ಗುಣಗಳನ್ನ ಮೀರಿ ಬೆಳೆದಿರುವಂಥವನು. ಇಂತಹ ಅವನಿಗೆ ಹುಟ್ಟು ಸಾವುಗಳಿಲ್ಲ, ಅವನು ಸದಾ ಇರುವಂಥವನು. ಅದು ನಮಗೆ ನೆನಪಿರ್ಬೇಕು. ಅಂಥ ವಿಚಾರವನ್ನ ನಾವು ಮಾಡ್ತಾ ಇದ್ದೀವಿ. ಅಂತಹ ಅವನು ನಮ್ಮೆಲ್ಲರೊಳಗೂ ಇದ್ದಾನೆ ಅಲ್ವಾ. ಆ ಎಲ್ಲ ಮೀರಿರುವಂತಹ ಎಲ್ಲವನ್ನ ಹೊಂದಿರುವಂತಹ ಪರಮಾತ್ಮ ನಮ್ಮೆಲ್ಲರಲ್ಲೂ ಇದ್ದಾನೆ. ಆ ತನ್ನ ಶಕ್ತಿಯಿಂದಲೇ ಅವನು ಏನ್ ಮಾಡ್ತಾನೆ, ಬೇಕಾದಾಗ ಅವನು ಬೇಕು ಅನ್ಕೊಂಡ್ರೆ ಹುಟ್ಟತಾನೆ, ಅವನು ಬೇಡ ಅಂದ್ರೆ ಬೇಡ. ಅಂತಹ ಶಕ್ತಿ ಉಳ್ಳವನು ಅವನೇನ್ ಮಾಡ್ದ, ಅವನು ಒಬ್ಬನೇ ಇದ್ದ ಅಲ್ವಾ. ಮೊದಲು ಹೇಳ್ತಾನೆ ನಮಗೆ ಪುರಾಣಗಳು, ಒಬ್ಬನೇ ಇದ್ದಂಥವನು ಏನ್ ಮಾಡ್ದ, ನಾನು ಅನೇಕವಾಗ್ಬೇಕು, ಎಲ್ಲರಲ್ಲೂ ನಾನು ವ್ಯಕ್ತವಾಗ್ಬೇಕು ಅನ್ನೋದನ್ನ ಬಹುಶ್ಯಾಮ್ ಅಂತ ಹೇಳಿ. ಏಕವಾಗಿ ಇದ್ದವನು ನಾನು ಅನೇಕವಾಗ್ಬೇಕು ಅಂತ ಅನ್ಕೊಂಡ. ಆ ಅನೇಕವಾಗಿದ್ದು ಈಗೆಲ್ಲ ಕಡೆ ನಮಗೆ ವ್ಯಕ್ತವಾಯಿತು ಅಲ್ವಾ. ಅಂದ್ರೆ ಎಲ್ಲವೂ ಕೂಡ ಪಶು ಪಕ್ಷಿಗಳಲ್ಲಿ, ಆ ಮನುಷ್ಯರಲ್ಲಿ, ಎಲ್ಲರಲ್ಲೂ ಕೂಡ ನಾವು ಅವನ ಅಂಶವನ್ನ ಕಾಣ್ತೀವಿ ಅಲ್ವಾ. ಪರಮಾತ್ಮ ಇಲ್ಲದೆ ಇರೋ ಯಾವ ವಸ್ತುವೂ ಇಲ್ಲ. ಅಣು ರೇಣು ತೃಣ ಕಷ್ಟ ಅಂತೀವಿ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಹೀಗೆ ಅನೇಕವಾಗಿ ವ್ಯಕ್ತವಾಗ್ತಾನೆ ಆ ಪರಮಾತ್ಮ. ಆದ್ರೆ ಋಷಿ ಮುನಿಗಳು ಹೇಳ್ತಾರೆ, ಈ ಎಲ್ಲ ಹೇಗೆ ವ್ಯಕ್ತವಾಯಿತು ಅಂತ ಹೇಳಿದ್ರೆ, ಅವರು ಧ್ಯಾನ ಮಾಡಿದಾಗ, ಋಷಿ ಮುನಿಗಳು ನಮ್ಗೆ ಕೊಟ್ರಲ್ಲ ಈ ಆತ್ಮ ವಿಚಾರವನ್ನ, ಅವರು ಧ್ಯಾನ ಮಾಡಿದಾಗ ಅವರಿಗೆ ವೇದ್ಯವಾಗಿದ್ದು ಅವರಿಗೆ ಜ್ಞಾಪಕ ಬಂತು. ಅಂದ್ರೆ ಬಹುಶ್ಯಾಮ್ ಅಂತ ಯಾವಾಗ ಪರಮಾತ್ಮ ಅನ್ಕೊಂಡ, ನಾನು ಎಲ್ಲ ಕಡೆ ವ್ಯಕ್ತ ಆಗ್ಬೇಕು, ಎಲ್ಲರಲ್ಲೂ ನಾನು ಕಾಣಬೇಕು ಅಂತ ಅನ್ಕೊಂಡಾಗ ಆ ನಿರ್ಗುಣ ಬ್ರಹ್ಮ ಇದ್ನಲ್ಲ ಅವನು ಸಗುಣ ಬ್ರಹ್ಮ. ಸಗುಣ ಅಂತ ಹೇಳಿದ್ರೆ ಎಲ್ಲರಲ್ಲೂ ವ್ಯಕ್ತವಾಗುವಂಥದ್ದು, ಎಲ್ಲ ಕಡೆ ಕಾಣುವಂಥದ್ದು. ಈ ಗಿಡದಲ್ಲಿದ್ದಾನೆ, ಮರದಲ್ಲಿದ್ದಾನೆ, ಮಣ್ಣಲ್ಲಿದ್ದಾನೆ, ಕಲ್ಲಲ್ಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಅಲ್ವಾ. ಅದನ್ನ ನಾವು ಸಗುಣ ಬ್ರಹ್ಮ ಅಂತೀವಿ. ಮೊದಲು ನಿರ್ಗುಣನಾಗಿದ್ದ, ಯಾರಿಗೂ ಕಾಣ್ತಾ ಇರ್ಲಿಲ್ಲ, ಈಗ ಎಲ್ಲಾ ಕಡೆ ಕಾಣಬೇಕು ಅಂತ ಅನ್ಕೊಂಡ, ಎಲ್ಲ ಕಡೆ ವ್ಯಕ್ತವಾದ. ಅದನ್ನ ಅವರು ಬಹಳ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಇದು ಬರೀ ನಾವು ಮುನ್ನುಡಿ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನು ಆತ್ಮ ವಿಚಾರದಲ್ಲಿ ನಾನು ಒಳಗೆ ಹೋಗ್ಲೇ ಇಲ್ಲ. ಅಲ್ಲಿ ಬರೀ ಮುನ್ನುಡಿಯಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಅಗರಂ ವೆಂಕಟರಾಮ ಶಾಸ್ತ್ರಿಗಳು ಅವ್ರು ಹೇಳೋದು, ಒಂದು ಪಾತ್ರೆ ತುಂಬಾ ನೀರನ್ನ ತುಂಬಿದೀವಿ. ಆ ಪಾತ್ರೆ ನೀರು ನಿಶ್ಚಲವಾಗಿದೆ, ಏನು ನಾವು ಅದಕ್ಕೆ ಕಲ್ಲಿಗಿಲ್ ಹಾಕಿದ್ರೆ ತಾನೇ ಅದು ಅಲ್ಗಾಡತ್ತೆ. ಅದು ನಿಶ್ಚಲವಾಗಿ ನಿಂತಿದೆ ನೀರು ಪಾತ್ರೆಯಲ್ಲಿ, ಶಾಂತ ರೀತಿಯಲ್ಲಿದೆ. ಆ ಪ್ರಜ್ಞಾನ ರೂಪಿಯಾದ ಬ್ರಹ್ಮ ಇದ್ದಾನಲ್ಲ, ಅದ್ವೈತ ವಸ್ತು ಅಂತ ಹೇಳ್ತೀವಿ, ಅವನಿಗೆ ಬೇರೆ ಇನ್ಯಾವುದು ಇಲ್ಲ, ಅವನೊಬ್ಬನೇ. ಬಹುಶ್ಯಾಮ್ ಅಂತ ನಿಶ್ಚಯ ಮಾಡಿದ ಕೂಡ್ಲೆ, ನಾನು ಅನೇಕವಾಗ್ಬೇಕು ಅಂತ ಅನ್ಕೊಂಡ ಕೂಡ್ಲೆ ಏನಾಯ್ತು, ಒಂದು ಸೂಕ್ಷ್ಮ ಚಲನೆ ಶುರುವಾಯ್ತು ಅಂತ ಹೇಳ್ತಾರೆ. ನೀರಿನಲ್ಲಿ ನಾವು ಒಂದು ಸಣ್ಣದಾಗಿ ಏನಾದ್ರೂ ಒಂದು ಸಣ್ಣ ಕಲ್ಲು ಹಾಕಿದ್ರು ಕೂಡ ಅಲೆಗಳು ಬರುತ್ತೆ. ಹಾಗೆ ಈ ಪರಮಾತ್ಮ ಕೂಡ ಆ ನೀರಿನಲ್ಲಿ, ನಾವು ಒಂದು ಬೀಜನ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ, ಉಬ್ಬುತ್ತೆ, ನೀರು ಅದರೊಳಗೆ ಹೀರ್ಕೊಂಡು ಉಬ್ಬುತ್ತೆ. ಹಾಗೆ ಈ ಪ್ರಪಂಚ, ಆ ಭಗವಂತ ಯಾವಾಗ ನಾನು ಅನೇಕವಾಗ್ಬೇಕು ಅನ್ಕೊಂಡಾಗ ಪ್ರಪಂಚ ಸೃಷ್ಟಿಯಾಯ್ತು ಅಂತ ಹೇಳ್ತಾರೆ. ಆ ನೀರಿನಲ್ಲಿ ನೆನೆ ಹಾಕಿದ ಬೀಜ ಹೇಗೆ ಉಬ್ಬುತ್ತೋ ಆ ರೀತಿ ಈ ಪ್ರಪಂಚ ಎಲ್ಲ ಸೃಷ್ಟಿಯಾಯ್ತು ಅಂತ ಮುಂಡಕೋಪನಿಷತ್ತು ನಮಗೆ ವರ್ಣನೆ ಮಾಡುತ್ತೆ ಅಂತ ಹೇಳ್ತಾರೆ. ಅದನ್ನ ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಯಥಾ ಸುದೀಪ್ತಾತ್ ಪಾವಕಾದ್ ದ್ವಿಸ್ಫುಲಿಂಗಾಃ, ಯಥಾ ಸುದೀಪ್ತಾತ್ ಪಾವಕಾಸ್ ದ್ವಿಸ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸರೂಪಾಃ. ಅಂದ್ರೆ ಆ ಭಗವಂತ ಹೇಗಿದ್ದ ಅನ್ನೋದನ್ನ ಹೇಳ್ತಾರೆ. ಆ ಪಾವಕ ಅಂತ ಹೇಳಿದ್ರೆ ಅಗ್ನಿಯ ಹಾಗೆ, ಅಗ್ನಿ ಜ್ವಾಲೆ ಹೇಗಿತ್ತೋ ಆ ಪರಮಾತ್ಮ ಉರಿಯುತ್ತಿರುವ ಬೆಂಕಿಯ ಜ್ವಾಲೆ ಹಾಗೆ ಇದ್ದ. ಅದರಿಂದ ವಿಸ್ಫುಲಿಂಗ ಅಂತ ಹೇಳಿದ್ರೆ ಎಲ್ಲ ಸಣ್ಣ ಸಣ್ಣ ಕಿಡಿಗಳು ಬಂದು, ನಾವೆಲ್ಲ ಭಗವಂತನಿಂದ ಬಂದಿರೋ ಆ ಕಿಡಿಗಳು, ಸಣ್ಣ ಸಣ್ಣ ಕಿಡಿಗಳು. ಅವನು ಅನೇಕವಾಗ್ಬೇಕು ಅನ್ಕೊಂಡಾಗ ಈ ಜ್ವಾಲೆ ಹೇಗೆ ಕಿಡಿಗಳನ್ನ ಬಿಡ್ತೋ ಹಾಗೆ ನಾವೆಲ್ಲ ಕೂಡ ಆ ಪರಬ್ರಹ್ಮನಿಂದ ಕಿಡಿಗಳಾಗಿ ಬಂದಿದ್ದೀವಿ. ಆ ಪರಬ್ರಹ್ಮನಿಂದ ಬಂದಿದ್ದೀವಿ ಅಂದಮೇಲೆ ನಮ್ಮೊಳಗೆ ಆ ಬೆಂಕಿಯ ಎಲ್ಲ ಗುಣಗಳು ಇದ್ದಾವ, ನಮ್ಮೊಳಗೆಲ್ಲ ಇದ್ದಾವಲ್ವ. ಅವನಲ್ಲಿ ಆ ದೊಡ್ಡ ಜ್ವಾಲೆಯಲ್ಲಿ ಏನು ಬೆಂಕಿಯ ಅಂಶ ಇದೆಯೋ ಸಣ್ಣ ಕಿಡಿಯಲ್ಲೂ ಕೂಡ ಆ ಅಂಶ ಇದೆ. ಅಂದ್ರೆ ನಾವೆಲ್ಲರೂ ಮೂಲಭೂತವಾದ ಬೆಂಕಿಯಿಂದ ಬಂದವರು. ನಾವು ಆ ಪರಬ್ರಹ್ಮನಿಂದ ಸಣ್ಣ ಕಿಡಿಗಳಾಗಿ ಬಂದಿದ್ದೀವಿ. ಅವನ ಶಕ್ತಿಗಳೆಲ್ಲವೂ ನಮ್ಮಲ್ಲಿ ಬೀಜ ರೂಪದಲ್ಲಿ ಇದ್ದಾವೆ, ನಮ್ಮೊಳಗಿದ್ದಾವೆ.
ಭಗವಂತನ ಅಂಶ ಕರುಣೆ ಇರಬಹುದು, ಅನುಕಂಪ ಇರಬಹುದು, ದಯೆ, ಇವೆಲ್ಲ ಸದ್ಗುಣಗಳು ನಮ್ಮಲ್ಲಿ ಇದಾವೆ ಎಲ್ಲವೂ. ಈ ಜೀವಾತ್ಮನೂ ಕೂಡ ಆ ಈಶ್ವರನಲ್ಲಿರುವ ಸಮಸ್ತ ಶಕ್ತಿಗಳನ್ನು ಹೊಂದಿದ್ದಾನೆ ಅಲ್ವಾ. ಆ ಸಣ್ಣ ಕಿಡಿಯಲ್ಲಿ ಎಲ್ಲ ಶಕ್ತಿಗಳು ಇದಾವೆ. ಅದು ಹೀಗೆ ನಾವು ಕೂಡ ಇನ್ನೇನಾಗ್ಬೇಕು, ಮುಂದಕ್ಕೆ ಆ ಪರಬ್ರಹ್ಮನ ಹಾಗೆ ಆಗ್ಬೇಕು. ಕಿಡಿಯಾಗಿ ಬಂದಿದ್ದೀವಿ, ಆ ಕಿಡಿಯಾಗಿ ಬಂದಿರೋರು ನಾವು ಮತ್ತೆ ಜ್ವಾಲೆಯಾಗಿ ಆಗ್ಬೇಕು. ಅಂದ್ರೆ ಅದನ್ನೇ ನಾವು ಏನಂತ ಕರೆದ್ವಿ, ಮೋಕ್ಷ ಅಂತ ಕರೆದ್ವಿ. ಅಂದ್ರೆ ನಾವು ಈಗೆಲ್ಲ ಬಂಧನಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಶರೀರಗಳ ಮಧ್ಯೆ ಆತ್ಮ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ವಿ ಅಲ್ವಾ. ಅಂತಹ ಆತ್ಮನನ್ನ ನಾವು ಇವಾಗ ಜ್ವಾಲೆ ಹಾಗೆ ಉರಿಯೋ ಹಾಗೆ ಮಾಡ್ಬೇಕು ಅಂದ್ರೆ ನಾವು ಆತ್ಮ ವಿಚಾರವನ್ನ ಮಾಡಬೇಕು. ಮತ್ತೆ ನಾವು ಆ ಸ್ಥಾನಕ್ಕೆ ಹೋಗ್ಬೇಕು, ಅಂದ್ರೆ ಭಗವಂತನನ್ನ ನಾವು ಮುಟ್ಬೇಕು ಅಲ್ವಾ. ಅದು ಮೋಕ್ಷ ಅಂತ ಹೇಳಿದ್ರು. ಅದನ್ನೇ ಸ್ವಸ್ವರೂಪವನ್ನ ಕಾಣೋದು. ಸ್ವಸ್ವರೂಪ ಅಂದ್ರೆ ನಾವು ಭಗವಂತನಿಂದ ಬಂದ್ವಿ, ಮತ್ತೆ ಸಣ್ಣದಾಗಿ ಇದ್ದಂಥವ್ರು ನಾವು ಆ ಜ್ವಾಲೆ ಆಗ್ಬೇಕು ಅಂತ ಹೊರಟಿದ್ದೀವಿ. ಅಂತಹ ಆ ವಿಚಾರ ಇದೆಯಲ್ಲ, ಅದೇ ಈಶ್ವರನ ಸ್ವಸ್ವರೂಪವನ್ನ ನಾವು ಕಂಡುಕೊಳ್ಳುವಂಥದ್ದು. ಅದನ್ನ ಮೋಕ್ಷ ಅಂತ ಹೇಳಿದ್ವಿ, ಅಥವಾ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರೆದ್ವಿ. ಅಂತಹ ಸಚ್ಚಿದಾನಂದ ಮೂರ್ತಿಯಾಗೆ ನಾವು ಆಗ್ಬೇಕು, ಆ ಪೂರ್ಣತ್ವವನ್ನ ಪಡಿಬೇಕು ಅಂತ ಅನ್ನೋದೇ ಇದರ ಅರ್ಥ. ಆತ್ಮ ವಿಚಾರವನ್ನ ಅವರು ಈ ಮುನ್ನುಡಿಯಲ್ಲಿ ಬರೀ ಇಷ್ಟನ್ನು ಮಾತ್ರ ಹೇಳಿದ್ರು. ಇನ್ನು ನಾವು ನಿಜವಾಗ್ಲೂ ಆತ್ಮ ವಿಚಾರ ತಗೊಂಡಿದ್ದು ಸಣ್ಣ ಪುಸ್ತಕದಿಂದಲೇ. ಚತುರ್ದಶ ದ್ವಾರಗಳು, ಪರಮ ಪದಕ್ಕೆ ಚತುರ್ದಶ ದ್ವಾರಗಳು. ನಾವೆಲ್ಲ ಇವಾಗ ಎಲ್ಲಿ ಹೋಗ್ಬೇಕು, ಆ ಪರಮ ಪದಕ್ಕೆ ಹೋಗ್ಬೇಕು. ಅಲ್ಟಿಮೇಟ್ ಹೆಜ್ಜೆ ನಮ್ಮದು ಎಲ್ಲಿ ಅಂದ್ರೆ ಪರಮಾತ್ಮನನ್ನ ಸೇರುವಂಥದ್ದು. ಅದು ಸಮಗ್ರ ಯೋಗ ಪ್ರದೀಪಿಕೆಯಲ್ಲಿ ಕೇಳಿಸ್ತಾ ಇದೆಯಾ? ಪರಮ ಪದಕ್ಕೆ ಚತುರ್ದಶ ದ್ವಾರಗಳು ಅನ್ನೋದನ್ನ ಅದು ಒಂದು ಸಣ್ಣ ಸಾಧನಾ ಕಾಂಡ ಅಂತ ಹೇಳ್ತಾರೆ. ಸಾಧನೆ ಮಾಡೋದಕ್ಕೆ ಅನುಕೂಲವಾಗ್ಬೇಕು ನಮಗೆಲ್ಲರೂ ಕೂಡ. ನಾವು ಪರಮ ಪದಕ್ಕೆ ಹೋಗ್ಬೇಕಾದ್ರೆ ನಾವು ಹೇಗೆ ಸಾಧನೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋದನ್ನ ನಮಗೆ ಚತುರ್ದಶ ದ್ವಾರಗಳಲ್ಲಿ ವಿಸ್ತಾರವಾಗಿ ಕೊಡ್ತಾ ಬಂದ್ರು BV ತಿಪ್ಪೇಸ್ವಾಮಿಗಳು. ಅವರು ಫೆಡರೇಷನ್ ಅಧ್ಯಕ್ಷರಾಗಿದ್ದಾಗ ಅದಕ್ಕೆ ಮುಂಚೆ ಈ ದೊಡ್ಡ ಪುಸ್ತಕವನ್ನ ಬರೆದ್ರು, ಸಮಗ್ರ ಯೋಗ ಪ್ರದೀಪಿಕೆ ಅಂತ. ಅಷ್ಟು ದೊಡ್ಡದು ಓದ್ಬೇಕಾದ್ರೆ ನಮ್ಗೆ ಬಹಳ ದಿನ ತಗೊಳುತ್ತೆ, ಸಾಧನೆ ಆಮೇಲೆ ಮಾಡಕ್ಕೆ ಸಮಯ ಸಿಗೋದಿಲ್ಲ. ಅದರಿಂದ ಚಿಕ್ಕದಾಗಿ ಮಾಡಿಕೊಟ್ರು ಚತುರ್ದಶ ದ್ವಾರಗಳು. ಅಂದ್ರೆ ಮುಕ್ತಿಗೆ ಹೋಗ್ಬೇಕಾದ್ರೆ 14 ಮಾರ್ಗಗಳನ್ನ ಅದರಲ್ಲಿ ತೋರಿಸ್ತಾರೆ. ಅಂದ್ರೆ ಎಲ್ರೂ ಕೂಡ ಯಾರ್ಯಾರು ಸಾಧನೆ ಮಾಡ್ಬೇಕು ಅಂತ ಹೊರಟಿದೀವೋ ಅವ್ರೆಲ್ರಿಗೂ ಕೂಡ ಇದು ಬಹಳ ಅನುಕೂಲಕರವಾದಂಥದ್ದು, ಸುಲಭವಾಗಿ ಮಾಡ್ತಕ್ಕಂಥದ್ದು. ಇಂಥದ್ದು ಈ ಗ್ರಂಥದಲ್ಲಿ ಆತ್ಮವಿಚಾರ ಅಂತ ಅವ್ರು ಹೇಳುವಾಗ, ಮನುಷ್ಯ ಪೂರ್ಣತ್ವವನ್ನ ಪಡಿಬೇಕಾದ್ರೆ ನಾವು ಈಗ ಭಗವಂತನಾಗೆ ಆಗ್ಬೇಕು. ಆ ಭಗವಂತನಾಗೆ ಆಗ್ಬೇಕು ಅಂತ ಹೇಳಿದಾಗ ನಾವು ಕೂಡ ಈ ಎಲ್ಲ ಸಾಧನೆಗಳನ್ನ ಮಾಡ್ತಾ ಹೋದ್ರೆ ನಾವು ಆ ಭಗವಂತನ ಹಾಗೆ ಪೂರ್ಣತ್ವವನ್ನ ಪಡಿತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದ್ರು. ಹಾಗೆ ಹೇಳುವಾಗ ಆ ಚತುರ್ದಶ ದ್ವಾರಗಳನ್ನ ಹೇಳಿದ್ರಲ್ಲ, ಆ ಪ್ರತಿಯೊಂದು ಮಾರ್ಗ ಕೂಡ ಅವ್ರು ಹೇಳ್ತಾರೆ ನಾವು ಒಬ್ಬೊಬ್ರು ಹಾಗೆ ಒಬ್ರಿಲ್ಲ ಅಲ್ವಾ. ನಾವೆಲ್ಲರೂ ಬೇರೆ ಬೇರೆ ರೀತಿನೇ ಇದೀವಿ. ಒಬ್ಬೊಬ್ರದ್ದು ಒಂದೊಂದು ದಾರಿ ಅಲ್ವಾ. ಒಬ್ಬರದು ಕರ್ಮ ಮಾರ್ಗ, ಒಬ್ಬರದು ಭಕ್ತಿ ಮಾರ್ಗ, ಒಬ್ಬರದು ಜ್ಞಾನ ಮಾರ್ಗ, ಹೀಗೆಲ್ಲ ಇದಾವೆ. ಈ 14 ದ್ವಾರಗಳು ಹೇಗೆ ಅಂದ್ರೆ ಅವರವರ ಸ್ವಭಾವಕ್ಕೆ ಅದು ಸೂಕ್ತವಾಗಿದೆ ಅಂತ ಹೇಳಿದ್ರು. ಈಗ ನನಗೆ ಭಕ್ತಿ ಹೆಚ್ಚಾಗಿದೆ ಅಂದ್ರೆ ಪ್ರತಿದಿನ ನಾನು ದೇವ್ರ ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಅರ್ಚನೆ ಮಾಡ್ತೀನಿ, ಇವೆಲ್ಲವನ್ನ ಶ್ರದ್ಧೆಯಿಂದ ಮಾಡ್ತೀನಿ. ನನ್ನದು ಕರ್ಮ ಮಾರ್ಗ ಅಂತ ಹೇಳಿದಾಗ ನಾನು ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ತಾ ಹೋಗ್ತೀನಿ. ನನ್ನ ಕೆಲಸಗಳು ಏನಿದೆಯೋ ಅದನ್ನ ಭಗವಂತನಿಗೆ ಅರ್ಪಿಸಿ ಮಾಡ್ತೀನಿ ಅಲ್ವಾ. ಅದನ್ನ ಭಕ್ತಿ ಮಾರ್ಗ ಅಂತ ಹೇಳಿದ್ರು. ಹೀಗೆ ಅವರವರ ಸ್ವಭಾವಕ್ಕೆ ಅತ್ಯಂತ ಸೂಕ್ತವಾಗಿದ್ದಾವೆ ಈ 14 ದ್ವಾರಗಳು, ಅಂದ್ರೆ ಮೋಕ್ಷಕ್ಕೆ ಮಾರ್ಗಗಳು. ಈ ಎಲ್ಲ ಮಾರ್ಗಗಳನ್ನ ಅವ್ರು ಹೇಳ್ತಾರೆ, ಯಾವುದೇ ಒಂದೇ ಒಂದು ಸಾಧನೆ ಮೂಲಕ ಒಬ್ಬ ಮನುಷ್ಯ ಪೂರ್ಣತ್ವವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾರ್ಗ ಆರಿಸ್ಕೊಂಡ್ರೆ, ಈ ಭಕ್ತಿ ಮಾರ್ಗದಲ್ಲಿ 2 ಇದಾವೆ. ಕರ್ಮ ಮಾರ್ಗನೂ ಇದೆ, ಅಲ್ಲಿ ಕರ್ಮನೂ ಮಾಡ್ಬೇಕಾ. ನಾವು ಮನೆ ಕೆಲಸಗಳನ್ನ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಾದ್ರೆ ಮಾಡ್ಬೇಕು, ಮನೇಲಿ ಇರೋರ್ಗೆಲ್ಲ ಮಾಡ್ಬಿಟ್ಟು ಆಮೇಲೆ ನೀವು ದೇವ್ರ ಪೂಜೆ ಮಾಡ್ಬೇಕು ಅಲ್ವಾ. ಬರೀ ದೇವ್ರ ಪೂಜೆ ದಿನ ಎಲ್ಲ ಮಾಡ್ಕೊಂಡಿದ್ರೆ ಆಗಲ್ಲ. ಅಂದ್ರೆ ಅಲ್ಲಿ ಕರ್ಮ ಮಾರ್ಗನೂ ಇದೆ, ದೇವರನ್ನ ತಿಳ್ಕೊಂಡು ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಮಾಡ್ಬೇಕು ಅಲ್ವಾ. ಅಲ್ಲಿ ಕರ್ಮನೂ ಇದೆ, ಜ್ಞಾನನೂ ಇದೆ. ಹೀಗೆ ಒಂದನ್ನ ನಾವು ಅಧ್ಯಯನ ಮಾಡ್ತಾ ಹೋದಾಗ, ಸಾಧನೆ ಮಾಡ್ತಾ ಹೋದಾಗ ಬೇರೆ ದ್ವಾರಗಳು ಕೂಡ ಅದ್ರ ಜೊತೆ ಸೇರ್ಕೊಳ್ಳುತ್ತೆ.
ಅದು ಹೇಳ್ತಾರೆ, ಒಂದೇ ಒಂದು ಮಾರ್ಗದಲ್ಲಿ ನಾವು ಮುಂದುವರೆದ್ರೆ ಒಂದು ಹೆಜ್ಜೆ ಕೂಡ ಅಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲವೂ ಒಂದ್ರೊಳಗೊಂದು ಇದಾವೆ. ಈ 14 ಮಾರ್ಗಗಳು ಕೂಡ ಮುಖ್ಯನೇ ಅಂತ ಹೇಳ್ತಾರೆ. ಮೌನವಾಗಿರೋದು ಮುಖ್ಯ, ನಿಷ್ಕಾಮ ಕರ್ಮ ಮಾಡೋದು ಮುಖ್ಯ, ನಾವು ಜ್ಞಾನವನ್ನ ಪಡ್ಕೊಳ್ಳೋದು, ಭಗವಂತ ಯಾರು ಅಂತ ತಿಳಿದಿದ್ರೆ ಯಾರನ್ನ ನೀವು ಧ್ಯಾನ ಮಾಡ್ತೀರಾ, ಯಾರನ್ನ ನೀವು ಪೂಜೆ ಮಾಡ್ತೀರಾ ಅಲ್ವಾ, ಎಲ್ಲವೂ ಕೂಡ ಮುಖ್ಯ ಅಂತ ಹೇಳ್ತಾರೆ, ಒಂದಕ್ಕಿಂತ ಒಂದು ಹೆಚ್ಚು. ಅದಕ್ಕೆ ವೆನೇಷಿಯನ್ ಮಹಾತ್ಮರು ಹೇಳ್ತಾರೆ, ಪ್ರತಿಯೊಂದು ಮಾರ್ಗದಲ್ಲೂ ಕೂಡ ಸಾಧಕ ತನ್ನ ಸಾಮರ್ಥ್ಯಗಳನ್ನ ವಿಕಾಸ ಮಾಡ್ಕೊಳ್ಳೋದು ಅಲ್ವಾ. ಯಾವುದೇ ನೀವು ಮಾರ್ಗವನ್ನ ಹೇಳ್ಕೊಳ್ಳಿ, ನಿಮ್ಮ ಸಾಮರ್ಥ್ಯಗಳು ಅಲ್ಲಿ ಬೆಳೀತಾ ಹೋಗ್ಬೇಕು. ಸಾಧಕ ಪರಿಪೂರ್ಣ ಉಪಕರಣ ಆಗ್ಬೇಕು ಅಲ್ವಾ. ಯಾವುದೇ ಒಂದು ಸಣ್ಣದಾಗಿ ನಾವು ಅರ್ಧಂಬರ್ಧ ಇದ್ರೆ ಯಾರು ಉಪಯೋಗಿಸಲ್ಲ. ಯಾವುದೇ ಒಂದು ಉಪಕರಣ ನೀವು ಚಾಕು ಚೂಪಾಗಿಲ್ಲ ಅಂದ್ರೆ ಅದನ್ನ ಬಳಸೋದಿಲ್ಲ, ಪಕ್ಕಕ್ಕಿಟ್ಟು ಇನ್ನೊಂದು ಹುಡುಕ್ತೀರಾ. ಹಾಗೆ ನಾವು ಕೂಡ ಭಗವಂತನಿಗೆ ಪರಿಪೂರ್ಣ ಉಪಕರಣ ಆಗ್ಬೇಕಲ್ವಾ. ಮಹಾತ್ಮರಿಗೆ ನಾವು ಪರಿಪೂರ್ಣ ಉಪಕರಣ ಆದ್ರೆ ಅವ್ರನ್ನ ನಮ್ಮನ್ನ ಬಳಸ್ಕೊಳ್ಳೋದು ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದು ಮಾರ್ಗದಲ್ಲೂ ತನ್ನ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ಬೇಕು, ವಿಕಾಸ ಮಾಡ್ಕೊಳ್ಬೇಕು, ಸರ್ವತೋಮುಖವಾಗಿ ಬೆಳಿಬೇಕು ಅಂತಾರೆ. ಎಲ್ಲ ರೀತಿಯಲ್ಲೂ ನಾವು ಬೆಳಿಬೇಕು. ಇವಾಗ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಭಗವಂತನ ಗುಣಗಳು, ಅದನ್ನ ನಾವು ಬೆಳಗೋ ಹಾಗೆ ಮಾಡಬೇಕು. ಹೀಗೆ ಅವ್ರು ಹೇಳ್ತಾರೆ, ಅದನ್ನೇ ನಾವು ಸಪ್ತ ರೇಖೆಗಳಲ್ಲಿ ಓದ್ತೀವಿ ಅಲ್ವಾ. ನಮ್ಮಲ್ಲಿ ಏನೇನು ಗುಣಗಳಿದ್ದಾವೋ ಅದನ್ನೆಲ್ಲ 7 ರೇಖೆಗಳಲ್ಲಿ ನಮ್ಗೆ ತೋರಿಸಿದ್ರು. ಒಂದನೆಯದು ಆಡಳಿತವನ್ನ ತೋರಿಸಿದ್ರು, ಮೌರ್ಯರು ಅದಕ್ಕೆ ಅಧಿಕಾರಿಗಳು. ಆ ಆಡಳಿತವನ್ನ ಕಲಿತ್ಕೊಂಡಾಗ ನಾವು ಮೌರ್ಯರ ಹಾಗೆ ಚೆನ್ನಾಗಿ ಆಡಳಿತವನ್ನ ಮಾಡ್ತೀವಿ. ಕುತೋಮಿಗಳು ನಮ್ಗೆ ಬೋಧನೆಯನ್ನ ತೋರಿಸುವಂತ ಅಧಿಕಾರಿಗಳು. ಬೋಧನೆ ಹೇಗೆ ಮಾಡಬೇಕು, ಬೋಧನೆ ಅಂದ್ರೆ ನಾವು ಹೇಗೆ ಅಧ್ಯಯನ ಮಾಡಬೇಕು, ನಾವು ಯಾವ ವಿಷಯಗಳನ್ನ ಅಧ್ಯಯನ ಮಾಡಬೇಕು, ಅದನ್ನ ಮಾಡಿದ್ರೆ ಹೇಗೆ ಸಂಪೂರ್ಣವಾಗಿ ನಾವು ಬೋಧನೆಯನ್ನ ಮಾಡ್ಲಿಕ್ಕೆ ಸಿದ್ಧರಾಗ್ತೀವಿ. ಹಾಗೆ ಒಂದೊಂದು ರೇಖೆಗೂ ಕೂಡ ಒಂದೊಂದು ಕರ್ಮ ಮಾಡ್ಲಿಕ್ಕೆ ಒಬ್ರು ಇದ್ದಾರೆ. ಆ ಸಂಸ್ಕಾರ ಕರ್ಮಗಳಿಗೆ ಹೇಳಿದ್ರು ರಾಕೋಗ್ಜಿಯವರು ಅಂತ ಹೇಳಿ. ಎಲ್ಲದಕ್ಕೂ ಇದೆ. ಆ 7 ರೇಖೆಗಳನ್ನ ನಾವು, ಆ ಗುಣಗಳನ್ನ, ಸಾಮರ್ಥ್ಯಗಳನ್ನ ನಾವು ಬೆಳೆಸ್ಕೊಂಡಾಗ ಪರಿಪೂರ್ಣರಾಗ್ತೀವಿ. ಅದಕ್ಕೆ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ. ಕೃಷ್ಣ ಪರಮಾತ್ಮ ಈ 7 ರೇಖೆಗಳನ್ನ ಬೆಳೆಸ್ಕೊಂಡಿದ್ದ, ಅದರಿಂದ ಅವನು ಪರಿಪೂರ್ಣ ಅಂತ ಹೇಳ್ತೀವಿ. ಆ ಪರಿಪೂರ್ಣ ವ್ಯಕ್ತಿ ಆಗಿದ್ದಾನೆ ಅಂತ ಹೇಳ್ತೀವಿ. ಅಂದ್ರೆ ಆ ಪರತತ್ವವನ್ನ ಸೇರ್ಬೇಕಾದ್ರೆ ಒಟ್ಟು ನಮಗೆ ಇವೆಲ್ಲವೂ ಸಾಮರ್ಥ್ಯಗಳು ಬರಬೇಕು, ಆಗ ನಾವು ಪರಿಪೂರ್ಣರಾಗೋದು. ಪ್ರತಿಯೊಂದು ಮಾರ್ಗದಲ್ಲೂ ಅಭ್ಯಾಸವನ್ನ ನಮ್ಗೆ ಕೊಟ್ಟಿದ್ದಾರೆ ಇದರಲ್ಲಿ. ಅದು ಹೇಗೆ, ಮಾರ್ಗ ಯಾವುದು, ಆ ಮಾರ್ಗದಲ್ಲಿ ಏನೇನನ್ನ ನಾವು ಸಾಧನೆ ಮಾಡಬೇಕು, ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು, ಪ್ರತಿನಿತ್ಯ ಜೀವನದಲ್ಲಿ ನಾವು ಅದನ್ನ ಹೇಗೆ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಸ್ಟಡಿ ಲೀಡ್ಸ್ ಟು ಡಿಸ್ಕವರಿ ಆಫ್ ಪಾತ್. ಅಂದ್ರೆ ನಮ್ಮನ್ನ ಅಧ್ಯಯನ ನಮ್ಗೇನ್ ಮಾಡುತ್ತೆ, ದಾರಿಯನ್ನ ತೋರ್ಸತ್ತೆ, ನೀ ಹೀಗೆ ಹೋಗು ಅಂತ ಅದರಲ್ಲಿ ಮಾರ್ಗದರ್ಶನ ಮಾಡಿರ್ತಾರೆ. ಇನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ಸಾಧನೆಯನ್ನ ಮಾಡಿದ್ರೆ ಏನ್ ಆಗತ್ತೆ, ಸಾಧನೆಯನ್ನ ಮಾಡಿದಾಗ ನಮಗೆ ಆ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ ಅಲ್ವಾ. ನಾವು ಸಾಧನೆ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಬರೀ ವಿಷಯನ ತಿಳ್ಕೊಂಡ್ರೆ ಸಾಲದು, ಅಧ್ಯಯನ ಮಾಡಿದ್ರೆ ಸಾಲದು. ಗ್ರಂಥಗಳನ್ನ ನಾವು ದಿನ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಧ್ಯಯನ ಅಥವಾ ಬೋಧೆ ಸಾಧಕನಿಗೆ ಅರಿವನ್ನ ಮೂಡಿಸುತ್ತೆ ಅಂತ ಹೇಳಿ. ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾತಕ್ಕೆ ಹೋಗ್ಬೇಕು, ನಾನು ಏನನ್ನ ಮಾಡ್ತಾ ಇದ್ದೀನಿ, ನಾನು ಯಾತಕ್ಕೆ ಈ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಬೇಕು. ಆಮೇಲೆ ಅದನ್ನ ಪ್ರತಿನಿತ್ಯ ಮಾಡ್ಬೇಕು ಅಂತ ಹೇಳಿದ್ರು. ಕರ್ಮ ಒಂದಿನ ಮಾಡಿ ಬಿಡೋದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವೆಲ್ಲ ಕೂಡ ಚತುರ್ದಶ ದ್ವಾರಗಳಲ್ಲಿ ನಾವು ಒಂದು ನಿಷ್ಕಾಮ ಕರ್ಮವನ್ನ ನೋಡಿದ್ವಿ. ಈಗ ನಾವು ಆತ್ಮ ವಿಚಾರವನ್ನ ಮಾಡ್ತಾ ಹೋದ್ವಿ. ಆತ್ಮ ವಿಚಾರದಲ್ಲಿ ನಾವು ಜೀವನದಲ್ಲಿ ಆತ್ಮಶೋಧನೆ ಅಂತ ಹೇಳಿದ್ರೆ, ಜೀವನದಲ್ಲಿ ಸುಖ, ಶಾಂತಿ, ಆನಂದಗಳನ್ನ ಸಾಕಷ್ಟು ಪಡ್ಕೊಂಡಾದ ಮೇಲೆ ಕೊನೆಗೆ ನಾವು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಬೇಕು ಅಂತ ನಾವು ಈ ನಿವೃತ್ತಿ ಮಾರ್ಗದ ಕಡೆ ಹೆಜ್ಜೆ ಇಟ್ಟಿದ್ದೀವಿ. ಅದಕ್ಕೆ ಈ ಆತ್ಮ ವಿಚಾರವನ್ನ ಮಾಡುವಾಗ ಉಪನಿಷತ್ತುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೊದಲು ಉಪನಿಷತ್ತುಗಳು ನಮ್ಗೆ ಇವೆಲ್ಲ ಸಾಕಾಯ್ತು, ಪ್ರವೃತ್ತಿ ಜೀವನದಲ್ಲಿ ನಾವೇನೇನ ಮಾಡಬೇಕೋ, ಮಕ್ಕಳಿಗೆ ಮಾಡಿದ್ದಾಯ್ತು, ಸಂಸಾರಕ್ಕೆ ದುಡ್ದಿದ್ದಾಯ್ತು, ಎಲ್ಲ ಆಯ್ತು. ಈಗ ನಮ್ಮದು ನಾನ್ ಯಾರು, ಯಾವಾಗ ನಮಗೆ ಈ ಪ್ರಶ್ನೆ ಬರುತ್ತೆ, ನಾನು ಯಾರು, ಯಾತಕ್ಕೆ ಇಲ್ಲಿ ಬಂದಿದ್ದೀನಿ, ನಾನು ಬಂದಿರೋ ಉದ್ದೇಶ ಏನು, ನಾನು ಏನ್ ಮಾಡ್ಬೇಕು ಮುಂದೆ, ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಬರುತ್ತೆ. ಆತ್ಮ ವಿಚಾರದಲ್ಲಿ ನಮಗೆ ಬರುವಂತಹ ಪ್ರಶ್ನೆಗಳೇನಪ್ಪಾ ಅಂದ್ರೆ, ನಾನು ಯಾರು, ಎಲ್ಲಿಂದ ಬಂದೆ, ಈ ಪ್ರಪಂಚ ಹೇಗೆ ಹುಟ್ಟಿತು, ಇದೆಲ್ಲ ನಮಗೆ ಉಪನಿಷತ್ತುಗಳಲ್ಲಿ ಪ್ರಶ್ನೆಗಳು ಕೇಳಿದ್ದಾರೆ ಇಂಥವನ್ನೆಲ್ಲ. ಅದು ಶ್ವೇತಾಶ್ವರ ಉಪನಿಷತ್ತು ಇರಬಹುದು, ಅಥವಾ ಅನ್ನಪೂರ್ಣ ಉಪನಿಷತ್ತು ಇರಬಹುದು. ಈ ಉಪನಿಷತ್ತುಗಳಲ್ಲಿ ಪ್ರಪಂಚ ಹೇಗೆ ಹುಟ್ಟಿತು, ಯಾವುದರಿಂದ ಹುಟ್ಟಿತು, ಸಾವುಗಳು, ಹುಟ್ಟು ಹೇಗೆ ಬರುತ್ತೆ, ಇವನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನಮಗೆ ಎಲ್ಲ ಶಂಕರಾಚಾರ್ಯರು ಕೂಡ, ಪ್ರತಿಯೊಬ್ಬ ಆಚಾರ್ಯರು ಬಂದಾಗ್ಲೂ ನಮಗೆ ಇವನ್ನೆಲ್ಲ ಹೇಳಿದ್ರು. ಭಗವಂತ ಯಾರು, ನಾವು ಯಾತಕ್ಕೆ ಭಗವಂತನ
ಧ್ಯಾನ ಮಾಡಬೇಕು. ಅವರೇ ಹೇಳಿದ್ರು, ಈ ಸಂಸಾರ ಸುಖ ಎಲ್ಲ ಅಶಾಶ್ವತವಾದದ್ದು ಅಂತ ಹೇಳಿದ್ವಿ ಅಲ್ವಾ. ಈ ಪ್ರಪಂಚ ಇರುತ್ತೆ ಹೋಗುತ್ತೆ, ಈ ನಾವು ಹುಡ್ತಿರ್ತೀವಿ ಬರ್ತಿರ್ತೀವಿ ಮತ್ತೆ ಮತ್ತೆ ಕಲಿತಾ ಇರ್ತೀವಿ. ಇದಕ್ ಬರ್ಲೇಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆತ್ಮ ವಿಚಾರವನ್ನ ಮಾಡ್ಬೇಕು. ಅದಕ್ಕೆ ಭಜಗೋವಿಂದಂನಲ್ಲಿ ಹೇಳ್ತಾರೆ, ನಿನ್ನ ಎಷ್ಟು ನಿನಗೆ ಸಮಯ ಇದೆ ಅಂತ ಹೇಳಿದ್ರೆ, ನೀನು ಬಂದಿದೀಯಾ, ನಿನ್ ಹೆಂಡತಿ ಯಾರು ಗೊತ್ತು, ನಿನ್ ಮಗ ಯಾರು, ನಿನ್ನ ಮಕ್ಕಳು ಯಾರು, ನಿನಗೆಲ್ಲ ಗೊತ್ತು. ಆಶ್ಚರ್ಯ, ಇವೆಲ್ಲ ಆಶ್ಚರ್ಯಕರವಾದ್ದೇ. ನಾನು ಯಾಕೆ ಈ ಸಂಸಾರದಲ್ಲೇ ಹುಟ್ಟಿದೆ, ನಾನು ಯಾಕೆ ಈ ಊರಲ್ಲೇ ಹುಟ್ಟಿದೆ, ಇವೆಲ್ಲ ಪ್ರಶ್ನೆಗಳೇ ನಮ್ಗೆ ಬಂದಿದೆ. ಆದ್ರೆ ನೀನ್ ಯಾರಿಗೆ ಸೇರಿದವನು, ಎಲ್ಲಿಂದ ಬಂದೆ, ಅದೆಲ್ಲ ಮರ್ತ ಹೋಗ್ಬಿಡು. ಇವೆಲ್ಲ ಕೂಡ ಅಶಾಶ್ವತವಾದದ್ದು, ಇದು ಶಾಶ್ವತವಾಗಿರುವಂತದ್ದಲ್ಲ, ಬರ್ತೀವಿ ಹೋಗ್ತೀವಿ. ಆದ್ರೆ ಆ ಭಗವಂತ ಒಬ್ಬನೇ ಶಾಶ್ವತ ಅನ್ನೋದನ್ನ ಹೇಳಿದ್ರು. ಅವನಿಗೆ ಸಾವಿಲ್ಲ, ಅವನು ಅಚಲ, ಅದನ್ನೆಲ್ಲ ಹೇಳ್ತಾ ಬಂದ್ರು. ಅಂತಹ ಭಗವಂತನ ನೀನು ಧ್ಯಾನ ಮಾಡು ಅಂತ ಭಜಗೋವಿಂದಮಲ್ಲಿ ಹೇಳಿದ್ರು. ನೀನು ಯಾಕೆ, ಇದೆಲ್ಲ ಕೂಡ ಕನಸಿನ ಹಾಗೆ, ಈ ಲೋಕಕ್ಕೆ ಬರ್ತೀವಿ ಹೋಗ್ತೀವಿ, ಇದು ಶಾಶ್ವತ ಅಲ್ಲ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಗೊತ್ತಾದ ಮೇಲೆ ಭಗವಂತನನ್ನ ನೀನು ಬಿಡಬೇಡ, ಕೊನೆಯವರೆಗೂ ನೀನು ಆ ಧ್ಯಾನ ಮಾಡು. ಅವನ ಹಾಗೆ ಆಗ್ಬೇಕು ಅಂದ್ರೆ ನೀನು ಅವನನ್ನ ತಿಳ್ಕೋ. ಅವನನ್ನ ತಿಳ್ಕೊಳ್ಳೋದು ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದೇ. ಈ ಆತ್ಮ ವಿಚಾರ ಅಂದ್ರೆ ಸೆಲ್ಫ್ ಎನ್ಕ್ವೈರಿ ಅಂತ ಸುಲಭವಾಗಿ ಹೇಳ್ತಾರೆ ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಿ ಸೆಲ್ಫ್ ಎನ್ಕ್ವೈರಿ ಅಂತ ಹೇಳಿದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳುವಂಥದ್ದು. ಆತ್ಮ ಅಂದ್ರೆ ನಮ್ಮೊಳಗಿರೋ ನಾನು ಅಂತ ಹೇಳಿದ್ರೆ ನಿಜವಾದ ನಾನು. ಇಲ್ಲಿ ನಾನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಈ ದೇಹಕ್ಕೆ ನಾನು ಅಂತ ಹೇಳ್ತೀವಿ. ಆದ್ರೆ ನಿಜವಾದ ನಾನು ಆತ್ಮ, ಆ ಆತ್ಮನನ್ನ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಯೋಗ ವಾಸಿಷ್ಠದಲ್ಲೂ ಕೂಡ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಹೇಳುವಂಥದ್ದು, ಈ ಜಗತ್ತಿನಲ್ಲಿ ಹುಟ್ಟಿದವನು ಈ ಪ್ರಪಂಚದಲ್ಲಿ 2 ದಿನ ಇದ್ಬಿಟ್ಟು ಹೋಗ್ಬೇಕು. ನಾವು ಇದೆಲ್ಲ ಆಟ ಅಂತ ಹೇಳ್ತೀವಲ್ವಾ, 1-2 ದಿನ ಇಲ್ಲಿ ಆಟ ಆಡ್ಬೇಕು, ಆಮೇಲೆ ಹೋಗ್ಬೇಕು ನಾವು. ನಾಳೆ ಇಲ್ಲವಾಗುವ, ಇವತ್ತಿದ್ದು ನಾಳೆ ಇಲ್ಲ ಈ ಪ್ರಪಂಚ, ಇಂಥದ್ರಲ್ಲೇ ನಾವು ಇದೇ ಶಾಶ್ವತ ಅನ್ಕೊಂಡು ಕುತ್ಕೊಳ್ಬಾರ್ದು. ಇದಕ್ಕಿಂತ ಮುಂದೆ ನಮಗೇನಿದೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳುವಂಥದ್ದು. ನಾನ್ ಯಾರು ಅನ್ನೋ ಆತ್ಮ ವಿಚಾರ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ, ಮನಸ್ಸನ್ನ ಹೇಳ್ತಾರೆ, ನಮ್ಮ ಮನಸ್ಸೇನು ಅಂತ ಹೇಳಿದ್ರೆ ಸತ್ಯವನ್ನ ಕೊಲೆ ಮಾಡುತ್ತೆ ಅಂತ ಹೇಳಿದ್ರು. ಇದು ಒಂದು ದುಷ್ಟ ವೃಕ್ಷ ಅಂತ ಹೇಳಿದ್ರು. ಮನಸ್ಸನ್ನ ಕೊಲೆ ಮಾಡಕ್ಕೆ ಆತ್ಮ ವಿಚಾರನೇ ದಿವ್ಯ ಔಷಧ ಅಂತ ಹೇಳಿದ್ರು. ಆ ಮನಸ್ಸನ್ನ ನಾವು ನಾಶ ಮಾಡ್ಬೇಕಾದ್ರೆ, ಅಂದ್ರೆ ಮನಸ್ಸನ್ನ ಹಾಗೆ, ಆ ಮನಸ್ಸನ್ನ ಎಲ್ಲಿ ನಾವು ನಿಲ್ಲಿಸ್ಬೇಕು ಅನ್ನೋದು ತಿಳ್ಕೊಳ್ಬೇಕಾದ್ರೆ ಆತ್ಮ ವಿಚಾರ ನಮಗೆ ದಿವ್ಯ ಔಷಧ ಹಾಗೆ ಕೆಲಸ ಮಾಡತ್ತೆ. ಇಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಸಾಧಕನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಈ ಮಿಥ್ಯಾ ಪ್ರಪಂಚ ಇದೆಯಲ್ಲ, ಇವತ್ತಿದ್ದು ನಾಳೆ ಇಲ್ಲವಾಗುವಂತಹ ಪ್ರಪಂಚ, ಇದರಿಂದ ದೂರ ಕರ್ಕೊಂಡು ಹೋಗುತ್ತೆ. ಸದಾ ನಾವು ಎಚ್ಚರದಲ್ಲಿ ಇರೋ ಹಾಗೆ ಮಾಡುತ್ತೆ. ನಾವು ಎಲ್ಲಿ ಎಚ್ಚರವಾಗಿರ್ಬೇಕು ಅಂದ್ರೆ, ನಾನ್ ಯಾರು ಅಂತ ತಿಳ್ಕೊಳ್ಳೋ ಕಡೆ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು. ಪ್ರತಿನಿತ್ಯ ಎಚ್ಚರವಾಗಿ ಕೆಲಸ ಮಾಡಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸನ್ನ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಇಂಥದೆಲ್ಲ ಕೂಡ ಈ ಆತ್ಮ ಶೋಧನೆಯನ್ನ ನಾವು ಶುರು ಮಾಡಿದ್ರೆ ಯೋಗ ಮಾರ್ಗವನ್ನ ಅಥವಾ ನಾವು ಮುಕ್ತಿ ಪಥವನ್ನ ಕ್ರಮಿಸ್ತೀವಿ ಅಂತ ಹೇಳಿದ್ರು. ಆತ್ಮ ವಿಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋಗ್ತೀವಿ, ನಾವು ಆತ್ಮ ಸಾಕ್ಷಾತ್ಕಾರ, ಸತ್ಯದ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ. ಇದು ಪ್ರಾಚೀನ ಕಾಲದಿಂದಲೂ ಅವತ್ತಿಂದಲೂ ನಡೀತಾ ಬರ್ತಾ ಇದೆ. ಋಷಿ ಮುನಿಗಳು ನಮಗೆ ಹೇಳ್ತಾ ಬಂದಿದ್ದಾರೆ. ಎಷ್ಟೆಲ್ಲ ವಿಷಯಗಳು ಹೇಳಿದ್ರು ಕೂಡ ಆತ್ಮ ವಿಚಾರವನ್ನ ನಾವೇ ಮಾಡ್ಬೇಕು ಅಂತ ಹೇಳಿ, ಇದು ಬರೀ ದಾರಿ ತೋರಿಸ್ಕೊಟ್ರು ನಮ್ಗೆ ಹೇಗ್ ಮಾಡ್ಬೇಕು ಅಂತ. ಸಾಧಕ ಆದವನು ಜೆ ಕೃಷ್ಣಮೂರ್ತಿ ಅವ್ರು ಹೇಳಿದಾಗ ಅವ್ರು ಹೇಳಿದ್ರು, ಈಗ ನೀವ್ ಯಾವ ರೀತಿ ಕರ್ಮ ಮಾಡ್ಬೇಕು ಅಂತ ಇಷ್ಟೊತ್ತು ತಿಳ್ಕೊಂಡ್ವಿ. ನಾವು ಕೆಲಸಕ್ಕೋಸ್ಕರ ಕೆಲಸ ಮಾಡ್ಬೇಕಷ್ಟೆ. ನಾನು ನನ್ನ ಅಧಿಕಾರಕ್ಕೆ ಅಥವಾ ನನಗೆ ಹೆಸರು ಬರುತ್ತೆ ಅಂತ ಕೆಲಸ ಮಾಡೋದಲ್ಲ. ಕೆಲಸ ಮಾಡ್ಬೇಕು, ನನ್ನ ಕೆಲಸ ನನ್ನ ಕರ್ತವ್ಯ ಅಲ್ವಾ. ಏನೇನಿದೆ, ಯಾರ್ಯಾರು ಅವ್ರವ್ರ ಧರ್ಮ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇದೆ. ಯಾರು ಕೆಲಸ ಮಾಡಿದ್ರೆ ಸುಮ್ಮನೆ ಇಲ್ಲ. ಇಲ್ಲಿ ನಾವು ತಾಯಿ ಕೆಲಸ ಮಾಡ್ಬೇಕು, ಅಪ್ಪನ ಕೆಲಸ ಮಾಡ್ಬೇಕು, ಗುರುಗಳು ಕೆಲಸ ಮಾಡ್ಬೇಕು, ಇವ ಅಂಗಡಿ ಇಟ್ಟಿರೋ ವ್ಯಾಪಾರಸ್ಥರು ವ್ಯಾಪಾರ ಕೆಲಸ ಮಾಡ್ಬೇಕು. ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಅದನ್ನ ಶ್ರದ್ಧೆಯಿಂದ, ಅಂದ್ರೆ ಯಾವುದೇ ನಿರೀಕ್ಷೆ ಇಲ್ದೆ, ಅಂದ್ರೆ ನಿನ್ಗೇನ್ ಇಂಥದ್ ಬೇಕು ನೀನ್ ಮಾಡ್ಬೇಕಷ್ಟೇ. ಇವಾಗ ವ್ಯಾಪಾರ ಮಾಡ್ಬೇಕು, ನನಗೆ ಲಾಭ ಎಷ್ಟಿಟ್ಕೋಬೇಕು, ಆ ಲಾಭ ನಮ್ಮ ಜೀವನಕ್ಕೆ ಸಾಕಾಗುವಷ್ಟು ಬರುತ್ತೆ. ಎಷ್ಟು ಬರಬೇಕು ಅಷ್ಟನ್ನ ಮಾತ್ರ ನಾವು ಇಟ್ಕೋಬೇಕು, ಇನ್ನು ಹೆಚ್ಚಾಗಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಈ ತರ ನಾವು ಜೀವನ ಮಾಡ್ತಾ ಇರುವಾಗ ನಮ್ಮಲ್ಲಿ ಪ್ರಶ್ನೆಗಳು ಬರುತ್ತೆ. ಅವ್ರು ಹೇಳ್ತಾರೆ, ನಾವು ಪ್ರಶ್ನೆಗಳಿಂದಲೇ ಜೀವನ ಮಾಡ್ಬೇಕು ಅಂತ ಹೇಳ್ತಾರೆ. ಪ್ರಶ್ನೆಗಳು ಬರ್ಬೇಕು ನಮ್ಮಲ್ಲಿ ಅಲ್ವಾ. ನಾನು ಯಾಕೆ ಮಾಡ್ತಾ ಇದ್ದೀನಿ, ಈ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ, ನನಗೆ ಈ ಕೆಲಸದಿಂದ ಲಾಭ ಏನು ಅಂತ ಯೋಚನೆ ಮಾಡಬಾರ್ದು. ಈ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ಅಲ್ವಾ. ಇದನ್ನ ಮಾಡೋದ್ರಿಂದ ಇನ್ನೊಬ್ಬರಿಗೆ ಉಪಕಾರ ಆಗತ್ತಾ. ನಾವು ಎಷ್ಟೊಂದು ವಿಷಯಗಳನ್ನ ಥಿಯೋಸಾಫಿಕಲ್ ಸೊಸೈಟಿ ಗ್ರಂಥಗಳಲ್ಲಿ ತಿಳ್ಕೊಂಡಿದೀವಿ ಅಲ್ವಾ. ತ್ಯಾಗ ನಿಯಮ, ಕರ್ಮ ನಿಯಮ, ಇವೆಲ್ಲ ಯಾಕೆ ಸಾಧಕರಿಗೆ ಹೇಳಿದ್ದು ಅಂದ್ರೆ, ಇವೆಲ್ಲ ನಿಯಮಗಳು.
ನೀವು ಕರ್ಮ ನಿಯಮ ಅಂದ್ರೆ ಕೆಲಸ ಸುಮ್ಮನೆ ಮಾಡೋದಲ್ಲ, ಅದಕ್ಕೊಂದು ನಿಯಮ ಇದೆ ಅಲ್ವಾ. ಆ ನಿಯಮವನ್ನ ಪಾಲಿಸಿದಾಗ ನಾವು ಆ ದಾರಿಯಲ್ಲಿ ಹೋಗ್ತೀವಿ. ಅಂದ್ರೆ ನಿಷ್ಕಾಮ ಕರ್ಮ ಅನ್ನೋದು ಒಂದು ನಿಯಮ. ತ್ಯಾಗ ನಿಯಮ ಅಂತ ಹೇಳಿದ್ರು. ನಾವು ತ್ಯಾಗ ಮಾಡಿದ್ರೆ ಮಾತ್ರ, ನಮಗೋಸ್ಕರ ಸ್ವಂತಕ್ಕೆ ಮಾಡಿದ್ರೆ ಏನೋ ಬೆಳೆಯೋದಿಲ್ಲ, ನಾವು ಇತರರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಎಲ್ಲರಲ್ಲೂ ಭಗವಂತನನ್ನ ಕಂಡಾಗ ನಾವು ಆ ಕೆಲಸವನ್ನ ಮಾಡ್ತೀವಿ. ನಿಷ್ಕಾಮ ಕರ್ಮ ಯಾವಾಗ ಮಾಡ್ತೀವಿ? ಅವ್ರು ಬೇರೆ ಇವ್ರು ಬೇರೆ ಅನ್ನೋದು ನಮ್ಮ ಮನಸ್ಸಿಗೆ ಬರ್ದೇ ಇದ್ದಾಗ ನಾವು ಕೆಲಸ ಸರಿಯಾಗಿ ಮಾಡ್ತೀವಿ. ಅವಾಗ ಸರಿಯಾಗಿ ಮಾಡ್ತೀವಿ, ಇವ್ರಿಗೆ ಹೆಚ್ಚು ಅವ್ರಿಗೆ ಹೆಚ್ಚು ಮಾಡಕ್ ಹೋಗಲ್ಲ. ಎಲ್ಲರಲ್ಲೂ ಭಗವಂತನನ್ನ ಕಾಣಬೇಕು ಅನ್ನೋದೇ ನಮ್ಮ ಗ್ರಂಥಗಳು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಇಂತಹ ಆತ್ಮ ವಿಚಾರವನ್ನ ಯಾತಕ್ಕೆ ಹೇಳಿದ್ರು ಅಂದ್ರೆ, ಅದು ನಮ್ಮ ಜಾಗೃತಿಗೋಸ್ಕರ ಹೇಳಿದ್ರು ಅಂತಾರೆ. ನಮ್ಮನ್ನ ನಾವು ಎಚ್ಚರಗೊಳಿಸ್ಕೊಳ್ಳಕ್ಕೆ ಹೇಳಿದ್ರು. ಹಾಗಾದ್ರೆ ಆತ್ಮ ವಿಚಾರದ ನಿಜವಾದ ಅರ್ಥ ಏನು ಅಂತ ಅವ್ರು ಹೇಳ್ತಾರೆ. ಆತ್ಮ ವಿಚಾರ ಅಂತ ಹೇಳಿದ್ರೆ, ವಿಚಾರ ಅನ್ನುವಾಗ ಎರಡು ಪದ ಇದೆ ಅಲ್ಲಿ. ವಿ ಅಂದ್ರೆ ವಿರುದ್ಧವಾಗಿರೋದು, ಚರ ಅಂದ್ರೆ ಚಲಿಸೋದು. ವಿರುದ್ಧವಾಗಿ ಹೋಗೋದು ಅಂದ್ರೆ ನಾವೀಗ ಹೀಗೆ ಹೋಗ್ತಾ ಇದ್ದೀವಿ, ವಾಪಸ್ಸು ಬರೋದು. ಹೇಳಿದ್ನಲ್ಲ ಆಗ್ಲೇ, ನಾವು ಮೇಲಿಂದ ಬಂದಿದ್ದೀವಿ. ನಾವ್ ಎಲ್ಲಿಂದ ಬಂದ್ವಿ? ಭಗವಂತನಿಂದ ಬಂದಾಗ ನಾವು ಮೇಲಿಂದಾನೇ ಬಂದಿರೋದು. ಇಲ್ಲಿಗೆ ಬಂದು ಇಲ್ಲೆಲ್ಲ ಆಟ ಆಡಿದ್ದಾಯ್ತು. ಇನ್ನ ನಾವೆಲ್ಲ ಹೋಗ್ಬೇಕು? ಮತ್ತೆ ವಿರುದ್ಧ ದಿಕ್ಕು, ಮೇಲೆ ಹೋಗ್ಬೇಕು. ಅದೇ ವಿಚಾರ ಅಂತ ಹೇಳಿದ್ರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥದ್ದು. ಅದಕ್ಕೆ ಅವರು ಉದಾಹರಣೆಯನ್ನು ಕೊಟ್ಟರು. ಒಂದು ಹೂವನ್ನ ನೋಡ್ತಾ ಇರ್ತೀರಾ ನೀವು. ಆ ಹೂವನ್ನ ನೋಡ್ತಾ ಇರುವಾಗ ಇದ್ರ ಬಣ್ಣ ಎಷ್ಟು ಚೆನ್ನಾಗಿದೆ, ಇದ್ರ ವಾಸನೆ ಎಷ್ಟು ಚೆನ್ನಾಗಿದೆ, ಇದರ ಅಂದ ಎಷ್ಟು ಚೆನ್ನಾಗಿದೆ, ಇದನ್ನ ನೋಡ್ತಾ ಮುಳುಗೋಗ್ಬಿಡ್ಬೇಡಿ ಅಂದ್ರು. ಆ ಹೂವನ್ನ ನೋಡ್ತಾ ಇರೋನ್ ಯಾರು? ಆ ಹೂವಿನ ಬಣ್ಣ, ವಾಸನೆ, ಅದರ ಆಕಾರ ಇದನ್ನೆಲ್ಲ ಬಿಟ್ಟ ಮೇಲೆ ಇದನ್ನ ನೋಡ್ತಾ ಇರೋನ್ ಯಾರು? ಇವಾಗ ನಾನ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ದೇಹ ನೋಡ್ತಾ ಇದೀಯಾ? ನಾನು ಅಂದ್ರೆ ನನ್ನ ಒಳಗಿರೋ ಆತ್ಮನ ಕಡೆಗೆ ನನ್ನ ದೃಷ್ಟಿ ಹೋಗ್ಬೇಕು ಅಂತ ಹೇಳಿದ್ರು. ಅದು ನಿಜವಾದ ವಿಚಾರ ಆಗತ್ತೆ ಅಂತ ಹೇಳಿ. ಆ ವಿರುದ್ಧ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡಿದ್ರೆ ನಮ್ಮದು ಆತ್ಮ ವಿಚಾರ ಆಗತ್ತೆ. ಅದಕ್ಕೆ ರಮಣ ಮಹರ್ಷಿಗಳು ಕೂಡ ಹೇಳ್ತಾರೆ, ನಿನ್ನ ಗಮನವನ್ನ ಅಂತರ್ಮುಖ ಮಾಡು ಅಂತ ಹೇಳಿ. ನಾವ್ ಇವಾಗೆಲ್ಲ ನಮ್ಮ ಗಮನ ಎಲ್ಲಿದೆ? ಹೊರಗಡೆ ಇದೆ. ಹೊರಗಡೆ ಏನ್ ಕಾಣಿಸ್ತಾ ಇದೆ? ಇಲ್ಲಿ ಏನ್ ಸಿಗತ್ತೆ, ನನಗೆ ಅಲ್ಲಿ ಏನ್ ಸಿಗತ್ತೆ, ನಮ್ಮದೆಲ್ಲ ಬಹಿರ್ಮುಖವಾಗ್ಬಿಟ್ಟಿದೆ. ನಮ್ಮ ದೃಷ್ಟಿ ಎಲ್ಲ ಹೊರಗಡೆ ನೋಡ್ತಾ ಇದ್ದೀವಿ. ಅದನ್ನ ನೀನು ಒಳಗಡೆಗೆ ತಿರುಗಿಸು ಅಂದ್ರು. ನಿನ್ನ ದೃಷ್ಟಿನ ನೀನು ನಿನ್ನ ಆತ್ಮನ ಕಡೆಗೆ ತಿರುಗಿಸು ಅಂತ ಹೇಳಿದ್ರು. ಮನುಷ್ಯ ಯಾವಾಗ್ಲೂ ಪ್ರಜ್ಞೆಯನ್ನ ಹೊರಮುಖ ಮಾಡಿ ಎಲ್ಲ ನಮ್ಮ ಎನರ್ಜಿ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರು. ಹೊರಗಡೆ ಎಲ್ಲ ನೋಡ್ತಾ 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 ನಿಜವಾದನ್ನ ಮರ್ತ ಹೋಗ್ಬಿಟ್ಟಿದೀವಿ ನಾವು. ಅದಕ್ಕೆ ನಾವೇನ್ ಮಾಡ್ಬೇಕು? ಭ್ರಮೆ, ಈ ಪ್ರಪಂಚ ಅನ್ನೋದು ಭ್ರಮೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಆ ಭ್ರಮೆ ಅನ್ನೋದು ಅರ್ಥ ಆದ್ರೆ ನಾವು ಒಳಗಡೆಗೆ ಹೋಗ್ತೀವಿ. ವಿರುದ್ಧ ದಿಕ್ಕಿಗೆ ಯಾವಾಗ ಹೋಗ್ತೀವಿ? ಈ ದಾರಿಯಲ್ಲಿ ನಮ್ಗೆ ಸಿಗ್ಬೇಕಾದ್ದೇನು ಸಿಗೋದಿಲ್ಲ ಅಂತ ಗೊತ್ತಾದಾಗ ನಾವು ಒಳಗಡೆಗೆ ಹೋಗ್ತೀವಿ. ಅದನ್ನ ಜ್ಞಾನಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಿಜವಾದ ಆನಂದ ನಿಂಗೆ ಹೊರಗಡೆ ಇರೋ ವಸ್ತುಗಳಲ್ಲಿ ಸಿಗೋದಿಲ್ಲ. ಸ್ವಲ್ಪ ಹೊತ್ತು ಜಾಮೂನ್ ತಿಂದ್ರೆ ಎಷ್ಟೊತ್ತಿರುತ್ತೆ ನಾಲ್ಗೆ ಮೇಲೆ? ಸ್ವಲ್ಪ ಹೊತ್ತು, 1 ಸೆಕೆಂಡ್ಸ್ ಅಷ್ಟೇ ಆ ಸಿಹಿ. ಆಮೇಲೆ ಏನಿಲ್ಲ. ಅಷ್ಟು ಸಿಹಿಗೆ ನಾವು ಎಷ್ಟೆಲ್ಲಾ ಕಷ್ಟಪಡ್ತೀವಿ. ನಾಲ್ಗೆಗೆ ನೋಡ್ದಾಗೆಲ್ಲ ಅದು ಬೇಕು ಅಂತ ಆಸೆ ಪಡ್ತೀವಿ. ಅಂಥದ್ದಕ್ಕೆ ಇಷ್ಟ ಆಸೆ ಪಡುವಾಗ ನೀವು ಸದಾ ಆನಂದವಾಗಿ ಇರುವಂಥದ್ದು ಈ ಆತ್ಮ ವಿಚಾರವನ್ನ ಮಾಡ್ತಾ ಮಾಡ್ತಾ ಆ ಭಗವಂತನ ಹಾಗೆ ನೀವು ಆಗ್ತೀರಾ ಅಂತ ಹೇಳಿದಾಗ, ಆ ಭಗವಂತನಿಗೆ ಏನ್ ಬೇಕಾಗಿದೆ? ಎಲ್ಲವೂ ಅವನ ಹತ್ರ ಇದೆ. ಅಂತಹ ನಿಮಗೆ ಪರಮ ಆನಂದ ಸಿಗುತ್ತೆ ಅಂತ ಹೇಳಿದಾಗ ನಮ್ಮ ಗಮನ ಎಲ್ಲಿ ಹೋಗ್ಬೇಕು? ಒಳಗಡೆಗೆ ಹೋಗ್ಬೇಕು. ಅಂತಹ ಆತ್ಮ ವಿಚಾರ ಅವ್ರು ಹೇಳ್ತಾರೆ. ವಸಿಷ್ಠರು ರಾಮನಿಗೆ ಹೇಳ್ತಾರೆ, ಆತ್ಮ ವಿಚಾರ ಮಾಡದೇ ಇರೋವಂಥವನು ಅವನ ಮನಸ್ಸಿನಲ್ಲಿ ಏನಿರುತ್ತೆ? ಬರೀ ದುಃಖದ ಉಗ್ರಾಣ ಅಂತ ಹೇಳ್ತಾರೆ. ಆತ್ಮ ವಿಚಾರ ಯಾರು ಮಾಡಲ್ವೋ ಅವನು ದುಃಖದಲ್ಲೇ ಮುಳುಗಿ ಹೋಗಿರ್ತಾನೆ, ದುಃಖದ ಉಗ್ರಾಣವಾಗ್ತಾನೆ. ಉಗ್ರಾಣ ಅಂತ ಹೇಳಿದ್ರೆ ನಾವು ಸಾಮಾನುಗಳನ್ನ ತುಂಬಿಟ್ಕೊಳ್ತಾ ಇದ್ವಿ. ಮುಂಚೆ ಎಲ್ಲ ಉಗ್ರಾಣ ಅಂತ ಹೇಳಿದ್ರೆ ರಾಗಿ ಎಲ್ಲ ತುಂಬಿಡ್ತಾ ಇದ್ವಿ, ಭತ್ತ ತುಂಬಿಡ್ತಾ ಇದ್ವಿ ಅಲ್ವಾ, ದೊಡ್ಡ ದೊಡ್ಡ ಉಗ್ರಾಣಗಳು. ಆ ತರ ಈ ಆತ್ಮ ವಿಚಾರ ಮಾಡದೇ ಇರೋ ಮನುಷ್ಯ ಏನಾಗ್ತಾನೆ ಅಂದ್ರೆ ಅವನು ಬರೀ ದುಃಖಗಳನ್ನ ತುಂಬಿಕೊಂಡಿರ್ತಾನೆ ತನ್ನೊಳಗೆ. ಅದಕ್ಕೆ ನೀನು ಇದೆಲ್ಲ ಈ ಸಂಸಾರದ ತಾಪತ್ರಯಗಳನ್ನ ಬಿಟ್ಟು ಆತ್ಮ ವಿಚಾರ ಮಾಡು ಅಂತ ವಸಿಷ್ಠರು ರಾಮನಿಗೆ ಹೇಳ್ತಾರೆ. ಹೀಗೆ ನಾವು ಈ ಎಲ್ಲ ವಿಚಾರದ ಬೆಳಕಿನಲ್ಲಿ ಶಾಶ್ವತ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ಬಿಡುಗಡೆ, ಈ ಪ್ರಪಂಚದಿಂದ ನಮ್ಗೆ ಪೂರ್ತಿ ಬಿಡುಗಡೆ, ಈ ಸಂಸಾರದಿಂದ ಅಥವಾ ಜನನ ಮರಣಗಳಿಂದ ಪೂರ್ತಿ ಮುಕ್ತಿ ಸಿಗ್ಬೇಕಾದ್ರೆ ನಾವ್ ಹೇಳ್ತಾರೆ
ವಿಚಾರಣೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ವಿಚಾರಣೆ ಅಂತ ಹೇಳಿದ್ರೆ ಇದು ಆತ್ಮ ವಿಚಾರ ಬರೀ ಹುಡುಕೋದಲ್ಲ ಅಂತ ಹೇಳ್ತಾರೆ. ಬರೀ ನಾವ್ ಯಾವುದೇ ಒಂದು ವಿಚಾರ ಹುಡುಕ್ತಾ ಹೋಗ್ತೀವಲ್ಲೋ ಒಂದು ವಸ್ತುನ ಹುಡುಕೋದಲ್ಲ ಇದು. ಅಥವಾ ನಾವ್ ಎಲ್ಲೋ ಹೋಗಿ ಒಂದು ಮನೆ ಹುಡುಕೋದು ಅಥವಾ ಒಂದು ನಮಗೆ ಬೇಕಾಗಿರೋದು ದೇವಸ್ಥಾನ ಹುಡುಕೋದು ಅಲ್ಲ ಇದು. ಆತ್ಮ ವಿಚಾರ ಅಂತ ಹೇಳಿದ್ರೆ ಬಹಳ ಅವ್ರು ಹೇಳ್ತಾರೆ, ವೆಂಕಟೇಶಾನಂದ ಅಂತ ಅನ್ನೋ ಒಬ್ಬ ಪಂಡಿತರು ಹೇಳ್ತಾರೆ, ತನ್ನನ್ನು ತಾನು ಸದಾ ಎಡಬಿಡದೆ ಗಮನಿಸ್ತಾ ಹೋಗೋದು ಅಂತ ಅಲ್ವಾ. ನೋಡ್ತಾ ಹೋಗ್ಬೇಕು ನನ್ನೊಳಗೆ ಏನು. ನಾವು ಅದನ್ನ ಮಾಡೋದು ಧ್ಯಾನದಲ್ಲಿ ಮಾತ್ರನೇ ಮಾಡ್ತೀವಿ ಅಂತ ಅನ್ಸುತ್ತೆ ಅಲ್ವಾ. ಧ್ಯಾನಕ್ಕೆ ಕುತ್ಕೊಂಡಾಗ ಮಾತ್ರ ನಾವು ಸ್ವಲ್ಪ ಒಳಗಡೆಗೆ ಹೋಗ್ತೀವಿ. ಇಲ್ಲದೆ ಇದ್ರೆ ಬರೀ ಹೊರಗಿನ ಕಣ್ಣು ತೆಕ್ಕೊಂಡ್ರೆ ಕಾಣೋದು ನಮ್ಗೆ ಹೊರಗಿನ ಪ್ರಪಂಚನೇ. ಕಣ್ಣು ಮುಚ್ಚಿದ್ರೆ ನಾವು ಆತ್ಮನನ್ನ ದರ್ಶನ ಮಾಡ್ತೀವಿ. ಅವ್ರು ಹೇಳಿದ್ರು ಆತ್ಮ ವಿಚಾರಣೆ ನಿತ್ಯಾನಿತ್ಯ ವಸ್ತು. ಅಂದ್ರೆ ಯಾವುದು ಯಾವಾಗಲೂ ಇರುವಂತದ್ದು, ಆ ಪರಬ್ರಹ್ಮ ಅಂತ ಹೇಳಿದ್ವಲ್ಲ, ಭಗವಂತ ಅಂತ ಹೇಳಿದ್ವಲ್ಲ, ಅಂತಹ ವಸ್ತುವನ್ನ ಸದಾ ಧ್ಯಾನ ಮಾಡೋದು. ಅದು ನಿಜವಾಗ್ಲೂ ನಾವು ಒಳಗಡೆಗೆ ಪ್ರಯಾಣ ಮಾಡೋದು, ಆತ್ಮ ವಿಚಾರವನ್ನ ಮಾಡೋದು. ಅದಕ್ಕೆ ಆ ಮಹಾವಾಕ್ಯಗಳನ್ನು ಕೂಡ ನಮ್ಗೆ ತಿಳಿಸ್ಕೊಟ್ರು ಉಪನಿಷತ್ತುಗಳಲ್ಲಿ. ತತ್ವಮಸಿ ಅಂತ ಹೇಳಿದ್ರು. ತತ್ವಮಸಿ ಅಂದ್ರೆ ನೀನು ಕೂಡ ಆ ಭಗವಂತನೇ ಆಗಿದ್ದೀಯಾ, ಆ ಭಗವಂತನ ಅಂಶ ಅಂತ ಆಗ್ಲೇ ಹೇಳಿದ್ವಿ ನಾವು. ಅದೇ ನೀನಾಗಿದ್ದೀಯಾ ಅಂತ ಹೇಳಿದ್ರು. ಇಂಥ ವಾಕ್ಯಗಳನ್ನ ನಾವು ಸದಾ ನೆನಪಿಸ್ಕೊಳ್ತಾ ಇದ್ರೆ ನಾವು ಆತ್ಮ ವಿಚಾರಕ್ಕೆ ಹೋಗ್ತೀವಿ. ಆ ಮಹಾ ವಾಕ್ಯಗಳನ್ನ ನೆನೆಸ್ಕೊಳ್ತಾ ಸಾಧಕ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ, ನಾನ್ ಯಾರು ಅಂತ ಹೇಳುವಾಗ ನಮಗೆ ಒಂದು ಆನಿಬೆಸೆಂಟ್ರ ಜೀವನ ಚರಿತ್ರೆ ನಮಗೊಂದು ಉದಾಹರಣೆ ಆಗತ್ತೆ. ಅವ್ರು ಎಲ್ಲವನ್ನ ಹಾಗೆ ಯಾರ ಹೇಳಿದ್ದನ್ನ ನಂಬ್ಕೊಂಡು ಹೋಗ್ಲಿಲ್ಲ. ನಾನ್ ಯಾರು ಅಂತ ಹೇಳುವಾಗ ಇದಲ್ಲ ನಾವೇನ್ ಮಾಡ್ಬೇಕು, ಇದೆಲ್ಲ ಯಾವ್ದು ನಮಗ್ ತಿಳಿದಿರೋದ್ರಿಂದ ತಿಳ್ಕೊಳ್ಳೋದಲ್ಲ, ಯಾವುದು ನನಗೆ ತಿಳಿದಿಲ್ಲ ಅದನ್ನ ತಿಳಿಯೋದು ಜ್ಞಾನ ಅಂತ ಹೇಳಿದ್ರು. ಬರೀ ಗೊತ್ತಿರೋದನ್ನ ನೋಡೋದು ಧ್ಯಾನ, ಅದು ಜ್ಞಾನ ಆಗೋದಿಲ್ಲ. ನಮಗ್ ಯಾವುದು ಗೊತ್ತಿಲ್ವೋ ಅದನ್ನ ತಿಳ್ಕೊಳ್ಳೋದು. ಏನ್ ಗೊತ್ತಿದೆ ನಮ್ಗೆ, ನಾನು ಅಂದ್ರೆ ಈ ದೇಹ ಅಲ್ವಾ, ಈ ದೇಹ ನಾನಾ ಅಂತ ಹೇಳಿದ್ರೆ ದೇಹ ಎಷ್ಟ್ ದಿನ ಇರತ್ತೆ? ಹಬ್ಬಬ್ಬ ಅಂದ್ರೆ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ. ಅದಾದ್ಮೇಲೆ ದೇಹ ಇರಲ್ಲ. ಅಂದ್ರೆ ದೇಹ ನಾನಲ್ಲ ಅಲ್ವಾ, ಇದು ನಾನಲ್ಲ. ನೇತಿ ಅಂದ್ರೆ ಅದೇನೆ, ಇದು ನಾನಲ್ಲ, ದೇಹ ನಾನಲ್ಲ. ಅಂದ್ರೆ ಆ ದೇಹ ಅಲ್ಲ ಅಂದ್ಮೇಲೆ ನಾನಿನ್ನೇನು, ನನ್ನ ಭಾವನೆಗಳಿದೆ ನನ್ನೊಳಗೆ, ಕಾಮದೇಹ ಇದೆ ಅಂತ ಹೇಳ್ತೀವಿ. ನನಗೆ ದುಃಖ ಇದೆ, ಸುಖ ಇದೆ, ಸಂತೋಷ ಇದೆ. ಇದೆಲ್ಲ ಎಷ್ಟೊತ್ತಿರುತ್ತೆ? ಅದಕ್ಕೂ ಕೂಡ ಲಿಮಿಟೇಷನ್ ಇದೆ. ಅದು ಒಂದು ಕೆಲವು ಕಾಲ ಇರುತ್ತೆ. ಯಾವುದೋ ನನಗೆ ಇಷ್ಟವಾದ ಸಿಕ್ಕಿದ್ರೆ ಸ್ವಲ್ಪ ದಿನ ಸುಖ ಸಿಗತ್ತೆ, ಸಂತೋಷ ಆಗತ್ತೆ, ಆಮೇಲೆ ಇಲ್ಲ. ಅದು ಒಂದು ಸ್ಥಿತಿಗೆ ಬರುತ್ತೆ. ಆ ಸ್ಥಿತಿ ಆದ್ಮೇಲೆ ಆ ಭಾವನೆಗಳು ಕೂಡ ಇಲ್ಲ, ನಾಶ ಆಗತ್ತೆ. ಆದ್ರೆ ಅದು ನಾನಲ್ಲ ಅಂದ್ಮೇಲೆ ಮುಂದಿಂದ ಯಾವುದು? ಮನಸ್ಸು ನಾನು ಅಂತ ಅನ್ಕೊಂಡ್ರೆ ಮನಸ್ಸು ಎಲ್ಲಿವರೆಗೂ ಇರುತ್ತೆ? ನಿದ್ದೆ ಮಾಡಿದಾಗ ಸ್ವಲ್ಪ ಹೊತ್ತಿರುತ್ತೆ. ಇನ್ನೂ ಸ್ವಲ್ಪ ಗಾಢ ನಿದ್ದೆಗೆ ಹೋದ್ರೆ ಮನಸ್ಸು ಇಲ್ಲ, ಏನು ಇಲ್ಲ, ಅಲ್ಲಿ ನಾನು ಇಲ್ಲ. ಅಂದ್ರೆ ಈ ಮನಸ್ಸು ಕೂಡ ನಾನಲ್ಲ. ಇನ್ನ ಮನಸ್ಸಾದ್ಮೇಲೆ ಬುದ್ಧಿ ಬರುತ್ತೆ. ಬುದ್ಧಿ ಕೂಡ ನಾವು ತೀರಾ ನಿದ್ದೆ ಸ್ಥಿತಿ ಅಥವಾ ತೀರಾ ಧ್ಯಾನಕ್ಕೆ ಹೋದಾಗ ಆ ಬುದ್ಧಿ ಕೂಡ ಇಲ್ಲ ಅಂತ ಹೇಳ್ತಾರೆ. ಆ ಬುದ್ಧಿ ಕೂಡ ನಾನು ಅಲ್ಲ. ಅದು ಕೆಲವು ಸಲ ಇರುತ್ತೆ, ಕೆಲವು ಸಲ ಇರಲ್ಲ, ಯಾವಾಗಲೂ ಇರುವಂಥದ್ದಲ್ಲ. ಅದರಿಂದ ಬುದ್ಧಿ ಕೂಡ ನಾನಲ್ಲ. ಹಾಗಾದ್ರೆ ಯಾವಾಗಲೂ ಇರುವಂಥದ್ದು ಯಾವುದು? ಅದಕ್ಕೆ ಹೇಳ್ತಾರೆ, ಜಾಗ್ರತ್ನಲ್ಲಿ ನಾವು ಎದ್ದಿರುವಾಗೂ ಇರಬೇಕು, ನಾವು ಮಲಗಿರುವಾಗೂ ಇರಬೇಕು, ನಾವು ನಿದ್ದೆ ಮಾಡಿದಾಗ್ಲೂ ಇರಬೇಕು, ನಾವು ಧ್ಯಾನಕ್ಕೆ ಹೋದಾಗ್ಲೂ ಇರಬೇಕು, ಎಚ್ಚರವಾಗಿರುವಂಥದ್ದು ಅಲ್ವಾ. ಧ್ಯಾನದಲ್ಲೂ ಎಚ್ಚರ ಇರಬೇಕು ಅಂದ್ರೆ ಅದು ಆತ್ಮನ ಸ್ಥಿತಿ ಅಂತ ಹೇಳ್ತಾರೆ. ಅದು ನಿಜವಾದ ಆತ್ಮ. ಹಾಗಾದ್ರೆ ಈ ವಿಚಾರವನ್ನ ಮುಂದುವರಿಸ್ತಾ ಹೋಗ್ತಾ ಇರುವಾಗ ಆ ನಾನು ಅನ್ನೋ ಪ್ರಜ್ಞೆ ಹೃದಯವನ್ನ ತಲುಪುತ್ತೆ ಅಂತ ಹೇಳ್ತಾರೆ. ಆ ನಾನು ಅನ್ನೋ ಪ್ರಜ್ಞೆ ಸ್ಥೂಲ ಹೃದಯ ಅಲ್ಲ ಅಂತ ಹೇಳ್ತಾರೆ. ರಮಣ ಮಹರ್ಷಿಗಳು ಹೇಳ್ತಾರಲ್ಲ, ಒಳಗಡೆ ಇದೆ ಹೃದಯದಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಹೃದಯ ಅಂತ ಹೇಳ್ತಾರೆ. ಆ ನಾನು ಅನ್ನೋ ವಿಚಾರ ಎಲ್ಲಿವರೆಗೆ ಹೋಗ್ಬೇಕು ಅಂದ್ರೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಆಮೇಲೆ ನಾವು ಅಂತಃಕರಣ ಅಂತ ಹೇಳ್ತೀವಿ ಕೆಲವು ಸರಿ, ಇನ್ನು ಒಳಗಡೆ ಹೋಗ್ತೀವಿ ಚಿತ್ತ ಅಂತ ಹೇಳ್ತೀವಿ. ಚಿತ್ತ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಅನುಭವಗಳು ಅದರಲ್ಲಿ ಇದಾವೆ. ಆದ್ರೆ ಅದು ಕೂಡ ನಾವು ತುರಿಯ ಸ್ಥಿತಿಗೆ ಹೋದಾಗ ಆ ಚಿತ್ತ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಆ ಚಿತ್ತ ಕೂಡ ನಾನಲ್ಲ ಅಂತ ಹೇಳ್ತಾರೆ. ಆಧ್ಯಾತ್ಮ ಹೃದಯವನ್ನ ತಲುಪಿದಾಗ ಅಲ್ಲಿ ಮೌನ ಇರುತ್ತೆ ಅಂತ ಹೇಳ್ತಾರೆ. ಇದ್ಯಾವುದು ಮಾತಾಡಲ್ಲ, ಮನಸ್ಸು ಮಾತಾಡಲ್ಲ, ಭಾವನೆಗಳು ಮಾತಾಡಲ್ಲ, ದೇಹ ಮಾತಾಡಲ್ಲ, ಇದ್ಯಾವುದು ಇಲ್ಲ. ಒಳಗಡೆ ಹೋದಾಗ ಬರೀ ಮೌನ ಸ್ಥಿತಿ ನಮ್ಮದಾಗತ್ತೆ. ಅದು ನಿಜವಾಗಲೂ ಆತ್ಮನನ್ನ ಸೇರುವಂತಹ ಸ್ಥಿತಿ ಅಂತ ಹೇಳ್ತಾರೆ. ಅದೇ ನಿಜವಾದ ಶಾಶ್ವತವಾದ ಸ್ಥಿತಿ ಅಂತ ಹೇಳ್ತಾರೆ. ನಾನು ಆನಂದ ಸ್ವರೂಪಿ, ನಾನು ಆ ಭಗವಂತನ ಅಂಶ ಅಂತ ಹೇಳಿದಾಗ ನಮ್ಮಲ್ಲಿ ಪರಮ ಕರುಣೆ ಬರಬೇಕು ಅಲ್ವಾ. ನಾವು ನಿಜವಾಗ್ಲೂ ಆತ್ಮಸ್ವರೂಪಿಗಳಾದ್ರೆ
ಯಾರು ಏನೇ ಮಾಡ್ತಾ ಇದ್ರು ನಮಗೆ ಕೋಪ ಬರಲ್ಲ. ಹೇಳ್ತಾರೆ, ಒಂದು ಸಣ್ಣ ಉದಾಹರಣೆಯನ್ನ ನನ್ಗೆ ಹೇಳ್ಬೇಕು ಅನ್ಸತ್ತೆ. ಒಬ್ಬ ವಿಜ್ಞಾನಿ ತನ್ನ ಎಲ್ಲ ಇಡೀ ಜೀವನದಲ್ಲಿ ಏನನ್ನ ಕಂಡುಹಿಡಿಬೇಕು ಅದನ್ನ ಕಂಡುಹಿಡಿದು ಇದೆಲ್ಲ ಬರ್ದಿರ್ತಾನೆ. ಬರ್ದಿರುವಂತಹ ಪೇಪರ್ಗಳನ್ನ ಒಂದು ಟೇಬಲ್ ಮೇಲೆ ಇಟ್ಟಿರ್ತಾನೆ. ಓದ್ತಿರುವಾಗ ಓದಿ ಇಟ್ಟಿರ್ತಾನೆ. ಅವನು ಸಾಕಿರುವಂತ ನಾಯಿ ಇರುತ್ತೆ. ಆ ನಾಯಿ ಅದರ ಕೆಳಗೆ ಮಲಗಿರುತ್ತೆ. ಯಾವಾಗ್ಲೂ ಅವನ ಜೊತೆಯಲ್ಲೇ ಇರುತ್ತೆ. ಐನ್ಸ್ಟೀನ್ ವಿಜ್ಞಾನಿ. ಆ ವಿಜ್ಞಾನಿ ಎಷ್ಟೆಲ್ಲ ಕಷ್ಟಪಟ್ಟು ತನ್ನ ಇಡೀ ವರ್ಷ ಫುಲ್ಲು ಅವನು ಏನನ್ನ ತತ್ವವನ್ನ ತಿಳ್ಕೊಂಡಿದ್ನೋ ಅದನ್ನೆಲ್ಲ ಬರೆದು ಅದರಲ್ಲಿ ಇಟ್ಟಿದ್ದು ಒಂದ್ ಸ್ವಲ್ಪ ಹೊತ್ತು ಆಚೆ ಹೋಗ್ಬರೋಣ ತಾಳಪ್ಪ, ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ, ಎಲ್ಲ ಬರ್ದಿದ್ದಾಗಿದೆ, ನನ್ ಕೆಲಸ ಎಲ್ಲ ಮುಗ್ದಿದೆ, ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಆಚೆ ಹೋಗಿ ಅಂತ ಎದ್ದ ಆಚೆಗೆ ಹೋದ್ನಾ, ಇದೇನ್ ಮಾಡುತ್ತೆ, ನಾಯಿನೂ ಮಾಸ್ಟರ್ ಹಿಂದೆ ಹೋಗ್ಬೇಕು. ಯಜಮಾನ ಆಚೆ ಹೋದ ತಕ್ಷಣ ನಾಯಿನೂ ಆಚೆ ಹೋಗತ್ತೆ. ಹೋಗುವಾಗ ಇದು ತಗಲಿಸ್ಬಿಡತ್ತೆ, ಕಾಲ್ ತಗಲತ್ತೆ ಟೇಬಲ್. ಆ ಟೇಬಲ್ ಮೇಲೆ ಒಂದು ಉರಿತಾ ಇರೋ ಕ್ಯಾಂಡ್ಲ್ ಇರುತ್ತೆ. ದೀಪ ಉರಿತಾ ಇರುತ್ತೆ, ಕ್ಯಾಂಡ್ಲ್ ಬಿದ್ದೋಗುತ್ತೆ. ಬಿದ್ದೋದ ತಕ್ಷಣ ಫುಲ್ಲು ಹತ್ಕೊಂಡ್ಬಿಡುತ್ತೆ. ಅವ್ನು ಎಷ್ಟು ದಿನ ಏನ್ ರಿಸರ್ಚ್ ಮಾಡಿದ್ದ ಪೇಪರ್ಸ್ ಎಲ್ಲವೂ ಕೂಡ ಹತ್ಕೊಂಡು ಉರಿದೋಗ್ಬಿಡುತ್ತೆ. ಹೇಗಿರುತ್ತೆ ಅವನ ಮನಸ್ಸು ಅವಾಗ? ತನ್ನ ಇಡೀ ವರ್ಷ ತಾನು ಕಂಡುಹಿಡಿದಂತಹದ್ದು ಕೆಲಸ, ಇಡೀ ಶ್ರಮವನ್ನ ಅದಕ್ಕೆ ಹಾಕಿದ್ದ, ತಾನು ಏನು ಆಲೋಚನೆಗಳು ಬಂದಿತ್ತು, ತತ್ವವನ್ನ ಕಂಡು ಹಿಡಿದಿದ್ದ, ಅದನ್ನ ಇನ್ನ ಪ್ರಪಂಚಕ್ಕೆ ಕೊಡ್ಬೇಕು ಅನ್ನೋ ಸ್ಥಿತಿಯಲ್ಲಿ ಅದು ಬೀಳ್ಸಿ ಎಲ್ಲ ಹೋಗಿತ್ತು. ಹೊರಗಡೆಯಿಂದ ಬಂದು ನೋಡಿದ್ರೆ ಎಲ್ಲ ಉರಿತಾ ಇದೆ. ಎಷ್ಟು ಕೋಪ ಬಂದಿರುತ್ತೆ ನಮ್ಮಂತವ್ರಿಗಾದ್ರೆ. ಒಂದೇ ಏಟಿಗೆ ನಾಯಿನ ಸಾಯಿಸ್ಬಿಟ್ಟಿರ್ತೀವೇನೋ ನಾವು. ಆದ್ರೆ ಅವನು ಪರಮ ಕರುಣಿ. ಅಲ್ಲಿ ಹೇಳ್ತಾರೆ, ಅವನಿಗೆ ಆ ಮಗುವಿನ ಆ ನಾಯಿಯ ಮುದ್ದು ಮುಖ ಮಾತ್ರ ಕಾಣಿಸುತ್ತೆ ಅವಾಗ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ನೀನು, ನಾನು ಇಷ್ಟು ದಿನ ಕಷ್ಟಪಟ್ಟು ಅದನ್ನೆಲ್ಲ ಬರ್ದಿದ್ದೆ, ಒಂದು ನಿಮಿಷಕ್ಕೆಲ್ಲ ಸುಟ್ಟೋಯ್ತಲ್ಲ ಅಂತ ಅನ್ಕೊಳ್ತಾನಷ್ಟೇ, ಏನು ಹೇಳಲ್ಲ ಅದಕ್ಕೆ. ಅಂದ್ರೆ ಆ ಪರಮ ಕರುಣೆ ನಮ್ಮಲ್ಲಿ ಬರಬೇಕು. ಅದು ನಿಜವಾಗ್ಲೂ ನಾವು ಆತ್ಮಸ್ವರೂಪಿಗಳಾಗಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಇಂಥವು ಸಾಕಷ್ಟು ಉದಾಹರಣೆಗಳಿದಾವೆ. ಹೀಗೆ ನಾವು ಆ ಭಗವಂತನ ಅಂಶ ನಮ್ಮಲ್ಲಿ ಒಂದೊಂದನ್ನು ನಾವು ರೂಢಿಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಆತ್ಮ ವಿಚಾರ ಬೆಳಿಬೇಕು. ಆವಾಗ ನಮ್ಮಲ್ಲಿ ಕೋಪ ಅನ್ನೋದು ಸಂಪೂರ್ಣವಾಗಿ ಹೋಗ್ಬೇಕು. ಆ ಮೌನ ಸ್ಥಿತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಮಾತುಗಳು ನಿಂತು ಹೋಗ್ಬಿಡ್ಬೇಕು. ಹಾಗೆ ಹೇಳ್ತಾರವ್ರು. ಹಾಗಾದ್ರೆ ಈ ಆತ್ಮ ವಿಚಾರ ಮಾಡೋದ್ರಿಂದ ನಮ್ಗೇನ್ ಲಾಭ ಅಂತ ನಾವು ಮನುಷ್ಯರು ಯೋಚನೆ ಮಾಡ್ತೀವಿ ಅಲ್ವಾ? ನಾವು ಯೋಚನೆ ಮಾಡೋದು ಹಾಗೆ, ನನಗೇನ್ ಲಾಭ ಆತ್ಮ ವಿಚಾರ ಓದೋದ್ರಿಂದ, ಆತ್ಮ ವಿಚಾರ ತಿಳ್ಕೊಳ್ಳೋದ್ರಿಂದ ಏನ್ ಲಾಭ ಅಂದ್ರೆ, ಅದ್ ಮಾಡೋದ್ರಿಂದ ನಮ್ಮನ್ನ ಅಂತರ್ಮುಖಿಗಳನ್ನಾಗಿ ಮಾಡುತ್ತೆ ಅಲ್ವಾ? ನಾವು ಈ ಪ್ರಪಂಚದಲ್ಲಿ ಏನೇನ್ ಆಗ್ತಿದೆ ಇದಕ್ಕೆಲ್ಲ ತಲೆ ಹಾಕಿ ಏನ್ ಮಾಡ್ತಾ ಇದೀವಿ, ನಮ್ಮ ಶಕ್ತಿಯನ್ನ ತೋರಿಸ್ಕೊಳ್ತಾ ಇದೀವಿ ಇಲ್ಲೇನೆ. ಯಾವುದು ಸತ್ಯ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆತ್ಮ ವಿಚಾರ ಮಾಡುವಾಗ ನಮಗೆ ಯಾವುದು ನಿತ್ಯವಾದದ್ದು, ಯಾವುದು ಶಾಶ್ವತವಾಗಿರುವಂಥದ್ದು ಗೊತ್ತಾಗುತ್ತೆ. ಸಂಸಾರ ಅನ್ನೋ ಹುಟ್ಟು ಸಾವು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ವಿಚಾರ ಮಾರ್ಗ ಜ್ಞಾನ ಮಾರ್ಗವಾಗುತ್ತೆ ಅಲ್ವಾ? ಆತ್ಮ ವಿಚಾರ ಅನ್ನೋದು ನಮಗೆ ಜ್ಞಾನವನ್ನ ಕೊಡುತ್ತೆ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು. ಸಾಧಕನನ್ನ ಕರ್ಮಾತೀತನನ್ನಾಗಿ ಮಾಡುತ್ತೆ ಅಲ್ವಾ? ನಾವು ಕರ್ಮಗಳು ಯಾವುದನ್ನು ಮಾಡಬೇಕು, ಯಾವುದು ಬಿಡಬೇಕು ಅನ್ನೋದನ್ನ ನಮಗೆ ಆತ್ಮ ವಿಚಾರ ತಿಳಿಸುತ್ತೆ. ಆತ್ಮ ವಿಚಾರ ಮಾಡೋರು ಸದಾ ಎಚ್ಚರವಾಗಿರ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಆತ್ಮ ವಿಚಾರ ಮಾಡಿದ್ರೆ ನಾವು ಎಚ್ಚರವಾಗಿರ್ತೀವಿ. ನಾವು ತಪ್ಪು ಮಾಡಲ್ಲ, ತಪ್ಪು ಮಾಡೋರ ಮೇಲೆ ನಮ್ಗೆ ಕೋಪನೂ ಬರಲ್ಲ. ಅಂದ್ರೆ ಆತ್ಮ ವಿಚಾರ ಮಾಡುವಾಗ ಇನ್ನ ಬೆಳೀತಾ ಇದ್ದಾನೆ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಗೆ ಅವ್ರ ಮೇಲೆ ಕೋಪ ಹೇಗ್ ಬರುತ್ತೆ? ಬರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಆ ಮೋಹಗಳಿಗೆ ನಾವು ವಶವಾಗೋದಿಲ್ಲ. ನಂದು ಇದು ಬೇರೆದು ಅನ್ನೋದು ಭಾವನೆ ನಮ್ಮಲ್ಲಿ ಬರೋದಿಲ್ಲ, ವ್ಯತ್ಯಾಸ ಬರೋದಿಲ್ಲ, ಪ್ರತ್ಯೇಕತಾ ಮನೋಭಾವ ಇರೋದಿಲ್ಲ ನಮ್ಮಲ್ಲಿ. ಅವ್ರು ಬೇರೆ, ಇವ್ರು ಬೇರೆ, ನಾನ್ ಬೇರೆ, ಇವ್ರು ಬೇರೆ, ಇದ್ಯಾವುದು ನಮ್ಮೊಳಗೆ ಇರೋದಿಲ್ಲ. ಇದು ಆತ್ಮ ವಿಚಾರ ನಮ್ಮಲ್ಲಿ ಹುಟ್ಟಿಸುವಂತ, ಅಂದ್ರೆ ನಮಗೆ ಕೊಡುವಂತ ಲಾಭ. ಆತ್ಮ ವಿಚಾರ ಮಾಡಿದ್ರೆ ನಾವು ತಪ್ಪುಗಳನ್ನ ಮಾಡೋಕ್ ಹೋಗಲ್ಲ. ಸಾಧಾರಣವಾಗಿ ಮೌನವಾಗಿ ನಮ್ಮ ವಿಚಾರ ಮಾಡಿ ಕೆಲಸ ಮಾಡ್ತೀವಿ. ತಕ್ಷಣವಾಗಿ ಏನು ಮಾಡಕ್ ಹೋಗಲ್ಲ. ಅದರಿಂದ ತಪ್ಪಾಗಿ ತಿಳ್ಕೊಳ್ಳೋದು ಕಡಿಮೆ ಆಗತ್ತೆ. ಆತ್ಮ ವಿಚಾರದಿಂದ ಮನಸ್ಸು ಶುದ್ಧವಾಗತ್ತೆ ಅಲ್ವಾ? ಮನಸ್ಸು ಪರಿಶುದ್ಧವಾಗತ್ತೆ. ಶುದ್ಧವಾದ ಆಲೋಚನೆಗಳನ್ನ ಮಾಡ್ತೀವಿ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಅಂದ್ಮೇಲೆ ಕೆಟ್ಟ ಆಲೋಚನೆ ಎಲ್ಲಿಂದ ಬರುತ್ತೆ ಅಲ್ವಾ? ಹಾಗೆ ಮನಸ್ಸು ಪರಿಶುದ್ಧ ಆಗತ್ತೆ. ಆತ್ಮ ವಿಚಾರ ಮಾಡೋ ಸಾಧಕರು ಎಲ್ಲರಿಂದ ಮಾನ್ಯತೆಯನ್ನ ಗಳಿಸ್ತಾರೆ, ಗೌರವ ಬರುತ್ತೆ. ನಾವು ಋಷಿ ಮುನಿಗಳಿಗೆ ಎಷ್ಟು ಗೌರವವನ್ನ ಕೊಡ್ತೀವಿ? ಯಾಕೆ ಕೊಡ್ತೀವಿ? ಅವರೊಳಗೆ ಆತ್ಮಜ್ಞಾನ ಇದೆ, ಅವರು ಆತ್ಮಜ್ಞಾನಿಗಳು, ಅದರಿಂದ ಅವರಿಗೆ ನಾವು ಮಾನ್ಯತೆಯನ್ನ ಕೊಡ್ತೀವಿ. ಆತ್ಮ ವಿಚಾರ ಕೊನೆಗೆ ಏನ್ ಮಾಡುತ್ತೆ, ನಮ್ಮ ಆಸೆಗಳನ್ನ, ಸಂಕಲ್ಪಗಳನ್ನ, ಯೋಚನೆಗಳನ್ನ ಎಲ್ಲವನ್ನೂ ಕೂಡ, ಎಲ್ಲಕ್ಕೂ ಕಾರಣವಾದ ಭ್ರಮೆಯನ್ನ ನಾಶ ಮಾಡುತ್ತೆ. ನಮ್ಮೊಳಗೆ ಭ್ರಮೆ ಅನ್ನೋದು ಹೋಗುತ್ತೆ, ನಮ್ಮನ್ನ ಆತ್ಮಜ್ಞಾನಿಗಳನ್ನಾಗಿ ಮಾಡುತ್ತೆ. ಸಾಧಕರಲ್ಲಿ ಸದಾ ಶಾಂತಿ ಸ್ಥಾಪನೆಯನ್ನ ಮಾಡುತ್ತೆ.
ಸತತವಾಗಿ ಆತ್ಮವಿಚಾರ ಮಾಡ್ತಾ ಇದ್ರೆ ನಮ್ಮಲ್ಲಿರುವ ಅಂತರ್ಜ್ಞಾನ ಬೆಳಕಿಗೆ ಬರುತ್ತೆ ಅಲ್ವಾ. ನಮ್ಮೊಳಗಿರುವ ಏನು ಕಲ್ಮಶಗಳೆಲ್ಲ ಹೋಗುತ್ತೆ, ನಾವು ಸತ್ಯಕ್ಕೆ ಹತ್ತಿರವಾಗ್ತೀವಿ. ಹಾಗೆ ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ನಾವು ಮಂಕುತಿಮ್ಮನ ಕಗ್ಗ ಒಂದೇ ಒಂದು ಕಗ್ಗದಲ್ಲಿ ಕೊನೆಯನ್ನ ಮಾಡ್ಬಿಡೋಣ. ಸ್ವಲ್ಪ ಅದು ಒಂದು ಹನುಮಂತನ ಉಪದೇಶ ಅಂತ ಹೇಳ್ತಾರೆ. ನಾವ್ ಏನು ಆತ್ಮ ವಿಚಾರವನ್ನ ಒಂದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅವ್ರು ಹೇಳ್ತಾರೆ, ಘನ ತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನು ಎಲ್ಲವನು ಅದಕ್ಕೆ ನೀಡೆ ಆ ಅನುಸಂಧಿಯಲಿ ಜೀವ ಭಾರವನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಆ ಘನತತ್ವ ಅಂತ ಹೇಳಿದ್ರೆ ಇಲ್ಲಿ ಆತ್ಮವಿಚಾರಣೆ ಘನತತ್ವ. ಹನುಮಂತನಿಗೆ ರಾಮನೇ ಘನತತ್ವ ಆಗಿದ್ದ. ರಾಮನ್ನ ಬಿಟ್ಟು ಅವನು ಬೇರೆ ಏನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಏನಾದ್ರೂ ಮಾಡಕ್ಕೆ ಸಿದ್ಧನಾಗಿದ್ದ. ರಾಮನಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದ. ಹಾಗೆ ನಾವು ಕೂಡ ಇವತ್ತು ಆತ್ಮನ ವಿಚಾರವನ್ನ ತಿಳ್ಕೊಳ್ಳೋ ಒಂದೇ ಒಂದು ಘನತತ್ವವನ್ನ ಇಟ್ಕೊಂಡ್ರೆ, ಆತ್ಮ ವಿಚಾರನ ಬಿಟ್ಟು ನಾವು ಬೇರೆ ಏನೂ ಮಾಡದೇ ಇದ್ರೆ, ಅದು ನಮ್ಮನ್ನ ಎಲ್ಲ ಶಕ್ತಿಯನ್ನ ನಾವು ಅದರೊಳಗೆ ತುಂಬಿದ್ರೆ ಆ ಶಕ್ತಿ ನಮ್ಮನ್ನ ನಮ್ಮ ಜೀವನದ ಎಲ್ಲ ಭಾರಗಳನ್ನ ಇಳಿಸತ್ತೆ. ನಮಗೆ ಯಾವ ಕಷ್ಟ ತೊಂದರೆಗಳು ಬರೋದಿಲ್ಲ. ಆತ್ಮ ವಿಚಾರ ಅಂತಹ ಒಂದು ಆನಂದ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇಂತಹ ಆತ್ಮ ವಿಚಾರವನ್ನ ನಾವೆಲ್ಲರೂ ಕೂಡ ಸದಾ ನಮ್ಮ ಗಮನವನ್ನ ಅಂತರ್ಮುಖ ಮಾಡಿ ನಾವು ಆತ್ಮನ ವಿಚಾರವನ್ನ ಮಾಡ್ತಾ ಆತ್ಮ ಸಾಕ್ಷಿಯನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಆತ್ಮನಿಗೋಸ್ಕರ ನಾವು ಪ್ರತಿನಿತ್ಯ ಕೆಲಸಗಳನ್ನ ಆತ್ಮನಿಗೆ ಅರ್ಪಿಸಿ ಆ ಭಗವಂತನಿಗೆ ಅರ್ಪಿಸಿ ಸಂಪೂರ್ಣ ಈಶ್ವರ ಪ್ರಣಿಧಾನ ಅಂತ ಹೇಳಿ ನಾವು ಆತ್ಮನಿಗೆ ಸಮರ್ಪಣೆ ಮಾಡಿ ವಿಚಾರ ಮಾಡಿದ್ರೆ ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಹತ್ರ ಆಗ್ತೀವಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಕೊಟ್ಟಂತ ಮೇಡಮ್ ಪಾರ್ವತಮ್ಮನವರಿಗೂ ಈ ಎಲ್ಲ ಲಾಡ್ಜಿನವರಿಗೂ ನೀವೆಲ್ಲರೂ ಕೇಳಿದಂತ ಎಲ್ಲ ಸಾಧಕರಿಗೂ ನನ್ನ ಅನಂತ ವಂದನೆಗಳು. ಬಹಳ ಗಹನವಾದಂತ ವಿಚಾರ, ತಿಳ್ಕೊಳ್ಳೇಬೇಕಾದಂತ ವಿಚಾರ, ನಾವು ಸಾಧನೆ ಮಾಡ್ಬೇಕಾದಂತ ವಿಚಾರ. ಅದು ನಿಜವಾದಂತ ವಿಚಾರವನ್ನ ನಮಗೆ ತುಂಬಾ ಚೆನ್ನಾಗಿ ಹಲವಾರು ಉದಾಹರಣೆಗಳಿಂದ ಆತ್ಮ ವಿಚಾರದ ಪೀಠಿಕೆಯಲ್ಲೇ ಸುಮಾರು 15 ನಿಮಿಷ ಚೆನ್ನಾಗಿ ಹೇಳಿದ್ರು. ಮುಖ್ಯವಾಗಿ ರಮಣ ಮಹರ್ಷಿ ಹೇಳುವಾಗೆ ನಾನು ಯಾರು ಅಲ್ವಾ, ಅದ್ ತಿಳ್ಕೊಬೇಕಲ್ವಾ. ನಾನು ಯಾರು, ನಾನು ಯಾರು ಅಂತ ತಿಳ್ಕೊಂಡ್ರೆ ನಮ್ ನಿಜವಾದ ಒಂದು ಗುರಿ ಸಾಧನೆ ಮಾಡೋದಕ್ಕೆ ಆಗತ್ತೆ. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ನಾವು ಈ ಭೂಮಿಗೆ ಬಂದಿರೋದು, ಈ ಭೂಮಿಯಲ್ಲಿ ಹುಟ್ಟಿರೋದು ಸಾಧನೆ ಏನ್ ಮಾಡ್ಬೇಕು, ಎಲ್ಲಿಂದ ಬಂದಿದ್ದೀನೋ ಆ ಪರಮಾತ್ಮನ ಗುಣಗಳನ್ನ ಬೆಳೆಸ್ಕೊಂಡು ಮತ್ತೆ ಅವನಲ್ಲಿ ಹೋಗಿ ಸೇರೋದು. ಇದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗ ಆಗತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಮೊದ್ಲು ನಾವೆಲ್ಲ ತಿಳ್ಕೋಬೇಕು. ಏನಂತ ಒಂದೇ ಒಂದು ಆತ್ಮವಿಚಾರ ಅಂದ್ರೆ ನನ್ನ ಆತ್ಮದ ವಿಚಾರ. ಮೇಲಿಂದ ಹೇಳಿದ್ರಲ್ಲ, ಮೇಲಿಂದ ಇಳಿದ್ವಿ, ಇನ್ನು ಇಳಿತಾ ಹೋಗೋದಲ್ಲ. ಇಳಿದ್ವಿ ಅಂದ್ರೆ ಎಲ್ಲಿಗೆ ಇಳಿದ್ವಿ? ಪ್ರಕೃತಿಯಲ್ಲಿ ಇಳಿದ್ವಿ, ಪದರಗಳಲ್ಲಿ ಇಳಿದ್ವಿ, ಅದನ್ನೆಲ್ಲ ಮುಸ್ಕಾಕೊಂಡ್ವಿ. ನಾನ್ ಮರ್ತ್ಬಿಟ್ಟೆ. ಯಾರಿಗಾದ್ರೂ ಗೊತ್ತಾ ನಾನು ಆತ್ಮ ಅಂತ? ಹೆಂಗಾಯ್ತೋ ಏನಾಯ್ತೋ ಏನ್ ಗೊತ್ತೋ ಈ ದೇಹ ಅಂತ ಅನ್ಕೊಳ್ತೀವಿ. ಯಾಕೆ? ಮುಸ್ಕಾಕೊಂಡ್ಬಿಟ್ಟಿದ್ವಿ. ಪ್ರಕೃತಿ ನಮ್ಗೆ ಮಾಯೆಗೆ ಒಳಪಟ್ಟಿದೆ. ಆದ್ರಿಂದ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ. ಅದು ಕೇಳಿದ್ರು ನೇತಿ, ಇದು ನಾನಲ್ಲ, ಬುದ್ಧಿನೂ ನಾನಲ್ಲ. ನಾನು ಯಾರು? ಹೋ ಮೈ, ನಾನು ಆತ್ಮ. ಇದು ನಮ್ಮ ಗುರಿ ಆಗ್ಬೇಕು. ಆಗ ನಾವು ಹುಟ್ಟಿ ಸಾಧನೆ ಮಾಡೋದಕ್ಕೆ ಒಂದು ದಾರಿ ತೋರಿಸುತ್ತೆ ಅಂತ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ಈಗ ಕಾಫಿ ವಿರಾಮ.